ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಡಕ್ಟ್. ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ. ಹಾಗಾದ್ರೆ ಇವತ್ತು ಒಂದಿಷ್ಟು ಬಿಗ್ ಸಬ್ಜೆಕ್ಟ್, ಮೆಡಿಕಲಿ ಸೈನ್ಸ್ ಬೇಸ್ಡ್ ಒಂದು ಪ್ರಾಡಕ್ಟ್ ದ ಮಾರ್ಕೆಟಿಂಗ್ ನಾವು ಕಳೆದ 2 ತಿಂಗಳ ಮುಂಚೆ ಲಾಂಚ್ ಮಾಡಿದ್ವಿ. ಸೊ ತುಂಬಾ ಅದರ ಎಂಕ್ವೈರಿ ಜಾಸ್ತಿ ಆಗಿದೆ, ರಿಸಲ್ಟ್ ಫೀಡ್ಬ್ಯಾಕ್ ಚೆನ್ನಾಗಿದೆ, ಜನ ಯೂಸ್ ಮಾಡಿದವರು ಮತ್ತೆ ಮತ್ತೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಎಲ್ಲೂ ಒಂದು ಅದರ ನೆಗೆಟಿವ್ ಕಮೆಂಟ್ ಬಂದಿಲ್ಲ. ಈಗ ಆಲ್ರೆಡಿ ತುಂಬಾ ಜನ ಆಲ್ ಇಂಡಿಯಾ ಎಲ್ಲ ಕಡೆ ಬಳಸ್ತಾ ಇದ್ದಾರೆ. ಯಾರು ಸಹ ನಿಮ್ ಪ್ರಾಡಕ್ಟ್ ಚೆನ್ನಾಗಿಲ್ಲ ಸರ್ ಅಂತ ಹೇಳಿಲ್ಲ. ಮತ್ತೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಯೂಸ್ ಮಾಡ್ತಿರೋರು ಎಲ್ಲರೂ ಬಹುತೇಕ ಎಲ್ಲರೂ ಸರ್ ನನಗೆ ಫೀಡ್ಬ್ಯಾಕ್ ಗುಡ್ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಓಕೆ, ತುಂಬಾ ಜನಕ್ಕೆ ಅಂದ್ರೆ ನಮ್ಮ ದೇಶದಲ್ಲಿ ಎಕ್ಸ್ಪೆಷಲಿ ಮೇಲ್ ಆರ್ ಫಿಮೇಲ್ 87% ಜನರಿಗೆ ಇದರ ಅವಶ್ಯಕತೆ ಇದೆ. ಬಟ್ ಇದು ಮೆಡಿಕಲಿ ಏನಾಗುತ್ತೆ, ತುಂಬಾ ಜನ ಈ ಸಬ್ಜೆಕ್ಟ್ ಅನ್ನು ಮಾತಾಡಕ್ ಹೆದರುತ್ತಾರೆ. ಸೊ ಯಾಕಂದ್ರೆ ದಿಸ್ ಇಸ್ ಸೈನ್ಸ್. ಇದನ್ನ ಅನಾಟಮಿ ಫಿಸಿಯಾಲಜಿ ಗೊತ್ತಿರೋರು ಮಾತ್ರ ಮಾತಾಡ್ಬೋದು, ಮೆಡಿಕಲ್ ಸೈನ್ಸ್ ಅಂಡ್ ಎಕ್ಸ್ಪರ್ಟ್ ಮಾತ್ರ ಇದನ್ನ ಮಾತಾಡ್ಬೋದು ತುಂಬಾ ಜನಕ್ಕೆ. ಬಟ್ ಇದನ್ನ ಎಲ್ಲರಿಗೂ ಅವಶ್ಯಕತೆ ಇದೆ. ಬಟ್ ನಮ್ಮ ದೇಶದಲ್ಲಿ ಇದರ ಇಂಜರಿಕೆ ಜಾಸ್ತಿ, ಇದ್ರ ಬಗ್ಗೆ ತಿಳ್ಕೊಳೋದು ಸಂಖ್ಯೆ. ಬಟ್ ಆ ಪ್ರಾಡಕ್ಟ್ ಬೇಕು, ಓಕೆ, ಆದ್ರೆ ಅದ್ರ ಬಗ್ಗೆ ಸ್ಟಡಿ ಮಾಡೋದು, ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲದಲ್ಲೇ ತುಂಬಾನೇ ಕೊರತೆ ಇದೆ. ಸೊ ಹಾಗಾಗಿ ಇವತ್ತು ಒಂದು ಸಬ್ಜೆಕ್ಟ್ ಅನ್ನ ತಿಳ್ಕೊಳ್ಳೋಣ. ಇದು ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ. ಸೊ ಹಾಗಾದ್ರೆ ಈ ಸಬ್ಜೆಕ್ಟು ಖಂಡಿತ ನಿಮಗೆ, ನಿಮ್ಮ ಫ್ಯಾಮಿಲಿಗೆ ಇದರ ಅವಶ್ಯಕತೆ ಇದ್ರೆ ಖಂಡಿತ ಉಪಯೋಗಿಸ್ಕೊಳ್ಳಿ. ಈ ಪ್ರಾಡಕ್ಟ್ ಖಂಡಿತ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ರಿಸಲ್ಟ್ ಸಿಗುತ್ತೆ, ಯಾವುದು ಡೌಟ್ ಬೇಡ. ಇದು ರಿಸಲ್ಟ್ ಬಂದಿಲ್ಲ ಅಂತ ಎಲ್ಲೂ ಫೀಡ್ಬ್ಯಾಕ್ ಬರೋದಿಲ್ಲ ಸ್ನೇಹಿತರೆ. ಹಾಗಾದ್ರೆ ಟೋಟಲಿ ಈ ಕಂಪನಿ ಏನು, ಈ ಪ್ರಾಡಕ್ಟ್ ಏನು, ಇದರ ರಿಸಲ್ಟ್ ಹೆಂಗಿದೆ, ಇದನ್ನ ಯಾಕೆ ಬಳಸ್ಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿನ ಒಂದ್ ತಾಸು ನಿಮ್ ಜೊತೆಲಿ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ಆಲಿಸ್ರಿ. ಓಕೆ, ಇದರ ಅವಶ್ಯಕತೆ ನಿಮಗೆ ಇದೆ ಅಂದ್ರೆ ಉಪಯೋಗಿಸ್ಕೊಳ್ಳಿ. ಖಂಡಿತ ನಿಮಗೆ ನಿಮ್ಮ ಹೆಲ್ತ್ ಸಮಸ್ಯೆಯಿಂದ ಖಂಡಿತ ಆಚೆ ಬರ್ಬೋದು. ಮತ್ತು ಇದು ನಿಮಗೆ ವರ್ತ್ಫುಲ್, ಯೂಸ್ಫುಲ್ ಇದೆ. ಮತ್ತು ಪ್ರಾಡಕ್ಟ್ ವ್ಯಾಲ್ಯೂಬಲ್ ಪ್ರಾಡಕ್ಟ್ ಇದೆ, ವೆರಿ ರೇರ್ ಕಾಂಪೌಂಡ್, ಮತ್ತು ಬೇರೆ ಕಡೆ ಎಲ್ಲೂ ಸಿಗದಂಥದ್ದು ಒಂದೇ ಪ್ರಾಡಕ್ಟ್, ತುಂಬಾ ಸಮಸ್ಯೆಗಳಿಗೆ ಪರಿಹಾರ ಇದೆ. ಹಾಗಾದ್ರೆ ಈ ಕಂಪನಿ SMPL ಇ ಕಾಮರ್ಸ್ ಶಾಪಿಂಗು, ಇದು ಕಳೆದ 2 ವರ್ಷಗಳಿಂದಲೂ ಫ್ರೀ ಲಾಂಚಿಂಗ್ ಅಲ್ಲಿ ಇತ್ತು. ಈಗ ತಾನೇ ಇದು ಕಳೆದ 2 ತಿಂಗಳಿಂದ ಲಾಂಚಿಂಗ್ ಹೊಂದಿದೆ. ಹಾಗಾದ್ರೆ ಈ ಕಂಪನಿ ಸುವರ್ಣವೇದ್ ಇ ಕಾಮರ್ಸ್ ಅಂತೇಳಿ SMPL ಅಂದ್ರೆ ಸುವರ್ಣವೇದ್ ಮಿಲೇನಿಯರ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿ ನೇಮು. ಈ ಕಂಪನಿ ರೂವಾರಿ ಚೇರ್ಮನ್ ಕಮ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಸ್ಟರ್ ಸುಭಾಷ್ ನರೋಳೆ ಸರ್ ಅಂತ. ಇದರ ಕಾರ್ಪೊರೇಟ್ ಆಫೀಸ್ ಇರೋದು ಪೂನಾದಿಂದ ಆಪರೇಟ್ ಆಗುತ್ತೆ. ಇದರ ರಿಜಿಸ್ಟ್ರೇಷನ್ ಆಫೀಸ್ ಇರೋದು ಸತಾರಾದಲ್ಲಿ, ಮಹಾರಾಷ್ಟ್ರ. ಸ್ನೇಹಿತರೆ, ಹಾಗಾದ್ರೆ ಈ ಕಂಪನಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಸ್ಟೇಟ್ ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರದಿಂದ ಒಂದು ಇ ಕಾಮರ್ಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಏನೆಲ್ಲ ಲೀಗಲಿ ಡಾಕ್ಯುಮೆಂಟ್ಸ್ ಗಳು ಬೇಕು, ಎಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ ಗಳನ್ನ ಒಳಗೊಂಡಿದೆ. ಹಾಗಾದ್ರೆ ಈ ಕಂಪನಿ ಇವತ್ತು ನಾವು ಒಂದು ಸಬ್ಜೆಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ನಮಗೆ ಇವತ್ತು ಬಹಳಷ್ಟು ಇಂಪಾರ್ಟೆಂಟ್ ಏನಂದ್ರೆ ಐಸೆಕ್ಸುವಲ್ ಪರ್ಫಾರ್ಮೆನ್ಸ್ ಅಂತ. ಐಸೆಕ್ಸುವಲ್ ಪರ್ಫಾರ್ಮೆನ್ಸ್ ಏನು, ಅದ್ರ ಬೆನಿಫಿಟ್ ಏನು, ಈಗ ಯಾಕೆ ಐಸೆಕ್ಸುವಲ್ ಪರ್ಫಾರ್ಮೆನ್ಸ್ ಬೇಕು? ಸೊ ಹಿಂದೆ ನಮ್ಮ ತಾತ ಮುತ್ತಾತರು ಕಾಲದಲ್ಲಿ ಐಸೆಕ್ಸುವಲ್ ಸಿಕ್ಕಾಬಟ್ಟೆ ಎಂಟರ್ಟೈನ್ಮೆಂಟ್ ಅಂಡ್ ಐಸೆಕ್ಸುವಲ್ ಸಿಕ್ಕಾಬಟ್ಟೆ ಇತ್ತು, ಪರ್ಫಾರ್ಮೆನ್ಸ್ ಜಾಸ್ತಿ ಇತ್ತು. ಈಗ ವರ್ಲ್ಡ್ ವೈಡ್ ಪರ್ಫಾರ್ಮೆನ್ಸ್ ಕಡಿಮೆ ಇದೆ, ಇಂಡಿಯಾದಲ್ಲೂ ತುಂಬಾ ಪರ್ಫಾರ್ಮೆನ್ಸ್ ಕಡಿಮೆ ಇದೆ. ಸೊ ಇದಕ್ಕೆ ಐಸೆಕ್ಸುವಲ್ ಪರ್ಫಾರ್ಮೆನ್ಸ್ ಜಾಸ್ತಿ ಮಾಡ್ಕೊಂಡ್ರೆ ಏನೆಲ್ಲ ಲಾಭ ಆಗುತ್ತೆ ಮೆಡಿಕಲಿ ಅಂತ ಹೇಳಿದ್ರೆ, ಸೈಂಟಿಫಿಕ್ಲಿ ಲೈಫ್ ಎಕ್ಸ್ಟೆಂಡ್ ಆಗುತ್ತೆ ಅಂತ ಕೆಲವು ರಿಸರ್ಚ್, ವರ್ಲ್ಡ್ ವೈಡ್ ರಿಸರ್ಚ್ಗಳು ತುಂಬಾ ಜಾಸ್ತಿ ಸಂಭೋಗ ಮಾಡೋದ್ರಿಂದ ಜೀವನ ಏನಾಗುತ್ತೆ, ಎಕ್ಸ್ಟೆಂಡ್ ಆಗುತ್ತೆ, ದೀರ್ಘಾಯಸ್ಸು ಪ್ರಚೋದನೆ ಮಾಡುತ್ತೆ ಅಂತ. ಸ್ಟ್ರೆಸ್ ರಿಲೀಫ್ ಆಗುತ್ತೆ, ಜೊತೆಗೆ ಇಮ್ಯೂನ್ ಬೂಸ್ಟ್ ಆಗುತ್ತೆ, ರೋಗ ನಿರೋಧಕ ಶಕ್ತಿನೂ
ಜಾಸ್ತಿ ಆಗುತ್ತೆ. ಇದ್ರ ಜೊತೆಗೆ ಮೆಂಟಲ್ ವೆಲ್ಬಿಂಗ್, ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ, ಮಾನಸಿಕ ನೆಮ್ಮದಿ ಸಿಗುತ್ತೆ ಅಂತ. ಜೊತೆಗೆ ಹಾರ್ಟ್ ಹೆಲ್ತ್, ಹಾರ್ಟ್ ತುಂಬಾ ಹೆಲ್ಪ್ ಆಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ. ಇನ್ ಬ್ಯಾಕಪ್ ಆನ್ ಹೆಲ್ತ್ ಹಾರ್ಟ್ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಸೊ ಹಾಗಾಗಿ ಈ ಐ ಸೆಕ್ಸುವಲ್ ಪರ್ಫಾರ್ಮೆನ್ಸ್ ಇಸ್ ವೆರಿ ನೀಡ್ ಅನ್ನತ್ತೆ ಮೆಡಿಕಲ್ ಸೈನ್ಸ್. ಹಾಗಾದ್ರೆ ಇವತ್ತು ಸಮಸ್ಯೆ ಇರೋದೇನು? ಇಲ್ಲೊಂದು ಪ್ರಾಡಕ್ಟ್ ಇದೆ ಸರ್. ಈ ಪ್ರಾಡಕ್ಟ್ ಸುವರ್ಣವೇದ್ ಜಿಂಗ್ ಅಂತ. ಈ ಪ್ರಾಡಕ್ಟ್ ನೇಮ್ ಬಂದು ಸುವರ್ಣವೇದ್ ಜಿಂಗ್ ಅಂತ. ಇದು SMPL ಕಂಪನಿ ಪ್ರೊವೈಡ್ ಮಾಡಿರೋಂಥದ್ದು. ಸೊ ದ ನ್ಯೂ ವೇ ಅಂಡ್ ನ್ಯೂ ಪ್ರಾಡಕ್ಟ್. ಹಾಗಾದ್ರೆ ಈ ಪ್ರಾಡಕ್ಟ್ ಏನಕ್ಕೆ, ಏನ್ ಕೆಲಸ ಮಾಡುತ್ತೆ, ಮತ್ತೆ ಇದರಿಂದ ನಮಗೇನೆಲ್ಲ ಬೆನಿಫಿಟ್ ಆಗುತ್ತೆ, ಸೊ ಒಂದಿಷ್ಟು ನೋಡೋಣ. ಹಾಗಾದ್ರೆ ಈ ಪ್ರಾಡಕ್ಟ್ ಇದರಲ್ಲಿ ಟೋಟಲಿ ಸುಮಾರು ಇಂಗ್ರೀಡಿಯೆಂಟ್ಸ್ ಇದೆ. ಉದಾಹರಣೆ ಜಿನ್ಸಿಂಗ್ ಎಕ್ಸ್ಟ್ರಾಕ್ಟ್ ಇದೆ, ಕಾರ್ಡಿಯೋಸಿಸ್ ಮಿಲಿಟಿಸ್ ಇದೆ, ಟರ್ಮಿನಲ್ ಅರ್ಜುನ್ ಎಕ್ಸ್ಟ್ರಾಕ್ಟ್ ಇದೆ. ಇಸ್ ಎ ಮೇಜರ್ ರೋಲ್ ಇನ್ ಅರ್ಜುನ್. ಯಾಕಂದ್ರೆ ಸೆಕ್ಸುವಲ್ ಪರ್ಫಾರ್ಮೆನ್ಸ್ಗೆ ಅರ್ಜುನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹಾರ್ಟ್ಗೆ ಎಫೆಕ್ಟಿವ್ ಇರುತ್ತೆ. ಸೊ ಹಾಗಾಗಿ ಹಾರ್ಟ್ ಹೆಲ್ತ್ ಇಂಪ್ರೂವ್ ಆಗ್ಬೇಕಂದ್ರೆ, ಸೆಕ್ಸುವಲ್ ನಾವು ಪರ್ಫಾರ್ಮೆನ್ಸ್ 100% ಇರ್ಬೇಕಂದ್ರೆ ಹಾರ್ಟ್ ಇಸ್ ವೆರಿ ಗುಡ್ ಇರಬೇಕು. ಸೊ ಹಾಗಾಗಿ ಅರ್ಜುನ್ ಎಕ್ಸ್ಟ್ರಾಕ್ಟ್ ಇಸ್ ಮೋಸ್ಟ್, ಇದರಲ್ಲಿ ಎಕ್ಸ್ಟ್ರಾಕ್ಟ್ ಮೋರ್ ಎಕ್ಸ್ಟ್ರಾಕ್ಟ್ ಇನ್ ಅರ್ಜುನ್. ಅದ್ರ ಜೊತೆಗೆ ಆಸ್ಪೆರಗ್ರಿಸ್ ಅಂಡ್ ಅಡಿಷನಲ್ ಎಕ್ಸ್ಟ್ರಾಕ್ಟ್ ಇದೆ. ಸೊ ಶತಾವರಿ ಎಕ್ಸ್ಟ್ರಾಕ್ಟ್ಗಳು. ಜೊತೆಗೆ ಕ್ರೋಕೋಸ್ ಸೆಟಿವಿಸ್ ಇದೆ, ಸಿದ್ಧ ಮಕ್ರೋನಜಿ, ಅರ್ಚುನೆಸ್ ಅಂಡ್ ಮಕೋನಾ ಫ್ರೂಜನ್ಸ್, ಪ್ರಿಡಿಯಂ ಮೆರೆಕ್ಸ್, ಅನೆಕ್ಲುಡಿನ್ ಸ್ಪ್ರೆಡಿಂಗ್. ಜೊತೆಗೆ ಶಿಲಜಿತ್ತು, ಇದರ ಸುದ್ದಿ ಮೋಸ್ಟ್ ಇಂಪಾರ್ಟೆಂಟ್. ಶಿಲಜಿತ್ ಎಕ್ಸ್ಟ್ರಾಕ್ಟ್ ಇಸ್ ಎ ಸೊ ಮೋರ್ ನ್ಯಾಚುರಲ್, ರೇರ್, ವೆರಿ ರೇರ್ ಅಂಡ್ ರೇರ್. ಸೊ ಇದುವರೆಗೂ ನೀವು ಕೇಳಿರ್ತಂತ ಎಕ್ಸ್ಟ್ರಾಕ್ಟ್ಗಳು ಇದರಲ್ಲಿ ಪ್ಯೂರ್ ಹರ್ಬಲ್ಸ್ ಅಂಡ್ ನ್ಯಾಚುರಲ್ ಸಪ್ಲಿಮೆಂಟರಿ ಎಕ್ಸ್ಟ್ರಾಕ್ಟ್ಗಳು. ಹಾಗಾದ್ರೆ ಈ ಪ್ರಾಡಕ್ಟ್ ಏನಕ್ಕೋಸ್ಕರ, ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾ ಸಪೋರ್ಟಿವ್ಗೆ ಕೆಲಸ ಮಾಡುತ್ತೆ, ಮತ್ತೆ ಗಂಡಸರಿಗೂ ಇದು ಬಹಳ ನೀಡ್ ಅಂಡ್ ಎಸೆನ್ಸಿಯಲ್. ಹಾಗಾದ್ರೆ 1 to 1 ನೋಡ್ತಾ ಹೋಗೋಣ. ಇದನ್ನ ಏನಕ್ಕೋಸ್ಕರ, ಇಸ್ ಎ ಮೇಜರ್ ರೋಲ್ ಅನ್ನು ಲೇಡೀಸ್ಗೆ. ತುಂಬಾನೇ ಮೊನೋಪಾಸ್ ಪ್ರಾಬ್ಲಮ್ ಮೇಜರ್ ಆಗಿ ನಾವು ಇವತ್ತು ನಮ್ಮ ದೇಶದಲ್ಲಂತೂ ತುಂಬಾ ಇದೆ ಇದು ಮೊನೋಪಾಸ್ ಪ್ರಾಬ್ಲಮ್. ಸೊ ಹಾಗಾಗಿ ಈ ಮೊನೋಪಾಸ್ಗೆ ತುಂಬಾ ಸಪೋರ್ಟಿವ್ ಆಗುತ್ತೆ. ಸೊ ಮೊನೋಪಾಸ್ಗೆ ತುಂಬಾ ರಿಸಲ್ಟ್ ಇದೆ. ತುಂಬಾ ಜನ ಸಫರ್ ಪಡ್ತಾ ಇದ್ದಾರೆ ಎಂಟೈರ್ ಮೊನೋಪಾಸ್ ಪ್ರಾಬ್ಲಮ್. ಈಗ ಮೊನೋಪಾಸ್ಗೆ ಪ್ರಾಬ್ಲಮ್ ಬಂದ್ರೆ ಏನೆಲ್ಲ ಆಗುತ್ತೆ ಮೊನೋಪಾಸ್ಗೆ ಅಂತ ನೋಡೋದಾದ್ರೆ, ತುಂಬಾ ಜನಕ್ಕೆ ಈಗ ಅರ್ಲಿ ಡೆತ್ ಆಗ್ತಾ ಇದೆ ಅಂತ. ಮೊನೋಪಾಸ್ ಪ್ರಾಬ್ಲಮ್ ಇರೋರು ಅರ್ಲಿಯಾಗಿ ಡೆತ್ ಆಗ್ತಾ ಇದೆ, ಜೊತೆಗೆ ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಆಗ್ತಿದೆ ಅಂತ ಮೆಡಿಕಲ್ ಸೈನ್ಸ್ ಪ್ರಕಾರ. ಸೊ ಮೊನೋಪಾಸ್ ಇದ್ರೆ, ಪ್ರಾಬ್ಲಮ್ ಇದ್ರೆ ಏನೆಲ್ಲ ಆಗುತ್ತೆ? ಈಗ ಮೊನೋಪಾಸ್ ಈಗ ಏನಾಗುತ್ತೆ, ಋತುಬಂಧ ಅದು ಸಾವರೇಜು 45ರಿಂದ 55 ವರ್ಷದೊಳಗೆ ಆಗುತ್ತೆ. ಬಹಳಷ್ಟು ಜನಕ್ಕೆ ಏನಾಗುತ್ತೆ, ಅರ್ಲಿಯಾಗಿ ಆಗ್ಬಿಡತ್ತೆ. ಈಗ ಉದಾಹರಣೆ ಕೆಲವು ಜೆನೆಟಿಕ್ ಇರ್ಬೋದು, ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಲೈಫ್ ಸ್ಟೈಲ್ ಇರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಕೆಲವ್ರಿಗೆ ಏನಾಗುತ್ತೆ ಅರ್ಲಿಯಾಗಿ ಆಗ್ಬಿಡತ್ತೆ, 45-50 ಆಗ್ಬಿಡತ್ತೆ. ಇವಾಗ ಮೆಡಿಕಲ್ ಸೈನ್ಸ್ ಏನ್ ಹೇಳುತ್ತೆ, ಈ ತರದ್ದು ಋತುಬಂಧ ಮುಟ್ಟು ನಿಲ್ಲುವ ಸಂದರ್ಭ ಅಂತ ಹೇಳ್ತಾರೆ. ಸೊ ಆ ಬೇಗ ಅರ್ಲಿಯಾಗಿ ಆದ್ರೆ ಹಾರ್ಟ್ಗೆ ಸಮಸ್ಯೆ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಮತ್ತು ಸಾವು ಬೇಗ ಆಗ್ತವೆ ಅಂತ ಹೇಳುತ್ತೆ ಮೆಡಿಕಲ್ ಸೈನ್ಸ್. ಸೊ ಅದಷ್ಟೇ ಅಲ್ಲ, ಮೊನೋಪಾಸ್ ಇಂಬ್ಯಾಲೆನ್ಸ್ ಆಗಿದ್ರೆ ಮೋಸ್ಟ್ ಇಂಪಾರ್ಟೆಂಟು ನೈಟು ಅವರಿಗೆ ನಿದ್ದೆ ಸರಿ ಇರಲ್ಲ. ಸೊ ಜೊತೆಗೆ ತುಂಬಾ ಸರಿ ಅವ್ರಿಗೆ ಪದೇ ಪದೇ ಎಚ್ಚರಿಕೆ ಆಗೋದು. ಸೊ ಜಾಯಿಂಟ್ ಪೇನ್ ಜಾಸ್ತಿ ಇರುತ್ತೆ, ಸ್ಟಿಫ್ನೆಸ್ ಜಾಸ್ತಿ ಇರುತ್ತೆ. ಸೊ ಹಾರ್ಟ್ ಬೀಟ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಬಹಳಷ್ಟು ಜನಕ್ಕೆ ಏನು ಟಯರ್ಡ್ ಜಾಸ್ತಿ ಆಗುತ್ತೆ, ಸೋಲು ಸುಸ್ತು ಜಾಸ್ತಿ, ಮೂಡು ಕ್ಲಾರಿಟಿ ಇರಲ್ಲ, ಮೈಂಡ್ ಕ್ಲಾರಿಟಿ ಇರಲ್ಲ, ಮೂಡ್ ಔಟ್ ಆಗೋವಂಥದ್ದು, ಮೈಂಡ್ ಕ್ಲಾರಿಟಿ ಇರಲ್ಲ, ಮತ್ತೆ BP ಜಾಸ್ತಿ ಆಗುವಂಥದ್ದು, ಜೊತೆಗೆ ಜೊತೆಗೆ ಲೇಜಿನೆಸ್ ಜಾಸ್ತಿ ಆಗುತ್ತೆ. ಸೊ ಜೊತೆಗೆ ಹಾರ್ಟ್ ರೇಸಿಂಗು, ಬೀಟ್ ವೇರಿಯೇಷನ್ಸ್ ಆಗೋದು, ಫೀಲಿಂಗ್ ತುಂಬಾ ಬ್ಯಾಡ್ ಫೀಲಿಂಗ್ಸ್ ಇರೋದು. ಇದ್ರ ಜೊತೆಗೆ ತುಂಬಾನೇ ಅಂದ್ರೆ ಮಾನಸಿಕವಾಗಿ ಒತ್ತಡ ಜಾಸ್ತಿ. ಸೊ ಏನ್ ಹೇಳಿದ್ರು ತಾಳ್ಮೆ ಇರಲ್ಲ. ಸೊ ಸಣ್ಣ ಪುಟ್ಟ ಆತಂಕ ಜಾಸ್ತಿ ಆಗುತ್ತೆ. ಸೊ ಇವೆಲ್ಲವೂ ಮೊನೋಪಾಸ್ ಪ್ರಾಬ್ಲಮ್. ಅಂದ್ರೆ ಅರ್ಲಿ ಮೊನೋಪಾಸ್ ಯಾರಿಗೆಲ್ಲ ಇಂಬ್ಯಾಲೆನ್ಸ್ ಇದೆಯೋ, ಎಕ್ಸ್ಪೆಷಲಿ ಲೇಡೀಸ್ಗೆ, ಅವ್ರಿಗೆ ಆಗುವಂತ ಸಮಸ್ಯೆಗಳು.
ಇದಕ್ಕೆ 100% ಈ ಮೊನೋಪಾಸ್ ಸಮಸ್ಯೆ ಏನೈತೆ ರಿಸ್ಕ್ ಅಂತ ಕರೀತಾರೆ ಇದನ್ನ ಮೆಡಿಕಲಿ. ರಿಸ್ಕ್ ಆಫ್ ಅರ್ಲಿ ಮೊನೋಪಾಸ್ ಫ್ರಮ್ ತುಂಬಾ ರಿಸ್ಕ್ ಅಂತ ಅಂದ್ರೆ 45 to 50 ಅರ್ಲಿಯಾಗಿ ಅವ್ರು ಯಾರು ಮೊನೋಪಾಸ್ ಆಗ್ತಾರೆ. ಸೊ ಮೇಜರ್ ರೋಲ್ ಈ ಪ್ರಾಡಕ್ಟ್ ಆ ಮೊನೋಪಾಸ್ಗೆ 100% ಹೆಲ್ಪ್ ಆಗುತ್ತೆ. ಮೊನೋಪಾಸ್ ಇಂದ ಯಾರು ಬಳಲ್ತಾ ಇದ್ದಾರೆ, ಋತುಬಂಧದಿಂದ ಯಾರು ಈ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ, ಪ್ರತಿಯೊಂದಕ್ಕೂ ಇದು ಉತ್ತರ ಇದೆ. ಸೊ ಮೇಜರ್ ಇಲ್ಲಿ 5 ಬರುತ್ತೆ. ಸೊ 5 ಮೇಜರ್ ಹೆಲ್ಪ್ಗೂ ಆಗುತ್ತೆ. ಅಂದ್ರೆ ಹಾರ್ಟ್ ಹೆಲ್ತ್ ಸಮಸ್ಯೆ ಇದ್ರು ಅದು ಸಪೋರ್ಟ್ ಮಾಡುತ್ತೆ. ಬೋನ್ ಡೆನ್ಸಿಟಿ ಅಂದ್ರೆ ತುಂಬಾ ಜನಕ್ಕೆ ಮೊನೋಪಾಸ್ ಬಂದಾಗ ಬೋನ್ ಡೆನ್ಸಿಟಿ ಆಗುತ್ತೆ, ಅಂದ್ರೆ ಆಸ್ಟಿಯೋಪೋರೋಸಿಸ್ ಮತ್ತೆ ಬೋನ್ಸ್ ವೀಕ್ ಆಗೋದು ಇದು ಮೊನೋಪಾಸ್ ಇದ್ರೆ ಆಗಂತದ್ದು. ಇದಕ್ಕೂ ಸಹ ಈ ಜಿಂಕ್ ಪ್ರಾಡಕ್ಟ್ ಸಪೋರ್ಟ್ ಮಾಡುತ್ತೆ, ಇದರಲ್ಲಿರುವಂತ ಎಕ್ಸ್ಟ್ರಾಕ್ಟ್ಗಳು. ಇದ್ರ ಜೊತೆಗೆ ಚರ್ಮ, ಈ ಸ್ಕಿನ್ ಪ್ರಾಬ್ಲಮ್ ಇಂಬ್ಯಾಲೆನ್ಸ್ ಆಗುತ್ತೆ ಮೊನೋಪಾಸ್ ಇದ್ರೆ, ಅದಕ್ಕೂ ಸಹ ಎಫರ್ಟ್ ಆಗುತ್ತೆ. ಜೊತೆಗೆ ಟಿಶ್ಯೂಸ್ ಸಪೋರ್ಟ್, ಟಿಶ್ಯೂಸ್ ಹೆಲ್ತ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಸೈಕಾಲಜಿಕಲಿ, ಮಾನಸಿಕವಾಗಿ ಏನೇ ಸಮಸ್ಯೆ ಇದ್ರು ಇದಕ್ಕೆ ಎಫೆಕ್ಟ್ ತುಂಬಾನೇ ಹೆಲ್ಪ್ ಆಗುತ್ತೆ ಈ ಜಿಂಕ್ ಯೂಸ್ ಮಾಡೋದ್ರಿಂದ. ಅಂದ್ರೆ ಹೆಣ್ಮಕ್ಳಿಗೆ ಬರುವಂತ ಮೊನೋಪಾಸ್ ಪ್ರಾಬ್ಲಮ್ಸ್ ಅನ್ನು 100% ಇದು ನಿವಾರಣೆ ಮಾಡುತ್ತೆ. ಈ ಪ್ರಾಡಕ್ಟ್ ಅನ್ನ ಕಂಟಿನ್ಯೂ ಯೂಸ್ ಮಾಡಬೇಕು. ಇದ್ರ ಜೊತೆಗೆ ಈ ಮೊನೋಪಾಸ್ ಅಷ್ಟೇ ಅಲ್ಲ, ಈ ನಿದ್ರೆ ಇದು, ಕಿರಿಕಿರಿ ಇರೋದು, ಖಿನ್ನತೆ ಇರೋದು, ಮತ್ತೆ ಅವರ ಯೂರಿನರಿ ಪ್ರಾಬ್ಲಮ್ಸ್ ಇರೋದು. ಯೂರಿನರಿ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ, ಇನ್ಬ್ಯಾಲೆನ್ಸ್ ಆಗೋದು ಅಥವಾ ಪೇಯ್ನ್ ಬರೋದು, ಯೂರಿನ್ ಮಾಡೋ ಜಾಗದಲ್ಲಿ ತುಂಬಾ ಪೇಯ್ನ್ ಬರೋದು. ಸೊ ಮತ್ತೆ ಅವರು ಜಾಸ್ತಿ ಸಂಭೋಗ ಮಾಡ್ಕೊಳಕ್ ಆಗೋದಿಲ್ಲ, ಸೊ ಪೇಯ್ನ್ ಜಾಸ್ತಿ ಬರೋದು. ಜೊತೆಗೆ ನೆನಪಿನ ಶಕ್ತಿ ಹಾಳಾಗೋದು, ಇಸ್ಟ್ರೋಜನ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಸೊ ಲಾಂಗ್ ಟರ್ಮ್ ಅಂತೂ ತುಂಬಾ ಪ್ರಾಬ್ಲಮ್ಸ್ ಇದೆ. ಜೊತೆಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋದು, ಇಸ್ಟ್ರೋಜನ್ ಸೊ ಆ ಟೈಮದಲ್ಲಿ 20 ರಿಂದ 350 ಇರುತ್ತೆ ಲೇಡೀಸ್ಗೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದು. ಜೊತೆಗೆ ಇದು ನಾರ್ಮಲಿಗೆ ಬರುತ್ತೆ, ಆ ಎಸ್ಟ್ರೋಜನ್ ಪ್ರಾಬ್ಲಮ್ಸ್ ಅನ್ನ ಇಂಬ್ಯಾಲೆನ್ಸ್ ಆಗಿದ್ರೆ ನಾರ್ಮಲಿ ತರುತ್ತೆ. ಜೊತೆಗೆ ಟೆಸ್ಟೋಸ್ಟೆರಿನ್ 18 ರಿಂದ 54 mg ಪರ್ ಡಿಸಿಲೀಟರ್ಸ್ ಅಂತ ಏನ್ ಕರಿತೀವಿ, ಇದು ಮತ್ತೆ ಅಗೇನ್ ನಾರ್ಮಲಿ ಬರುತ್ತೆ ಇದನ್ನು ಬಳಕೆ ಮಾಡೋದ್ರಿಂದ. ಸೊ ಋತುಚಕ್ರ ಸಮಸ್ಯೆಗಳಿದ್ರು ನಿವಾರಣೆ ಮಾಡುತ್ತೆ. ಮತ್ತು ಋತುಬಂಧ ಸಮಸ್ಯೆ ಏನಿದೆ ಅದನ್ನ ಆ 11 ಟೈಪ್ ಆಫ್ ಆಲ್ ಸಿಸ್ಟಮ್ಸ್ ಏನ್ ಚಿಹ್ನೆಗಳಿದೆ, ಸಿಗ್ನಲ್ ಇದೆ ಅವ್ರಿಗೆ, ಅದೆಲ್ಲದನ್ನು ಸರಿ ಮಾಡುತ್ತೆ. ಜೊತೆಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆಯಲ್ಲ ಅದನ್ನು ಸಹ ರೆಡಿ ಮಾಡುತ್ತೆ. ಜೊತೆಗೆ ಕಾಮೋದ್ರೇಕ ಶಕ್ತಿಯನ್ನು ಸಹ ಹೆಚ್ಚುತ್ತೆ ಹೆಣ್ಮಕ್ಳಿಗೆ. ಸೊ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ದಾಗಲೇ ಮೋಸ್ಟ್ ಆಫ್ ಅವರಿಗೆ ಈ ನೆಗೆಟಿವಿಟಿ ಜಾಸ್ತಿ ಇರುತ್ತೆ. ಸೊ ಅದನ್ನ ಸಹ ಸರಿ ಮಾಡುತ್ತೆ. ಸೊ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಮೊನೋಪಾಸ್. ಸೊ ಮೊನೋಪಾಸ್ಗೆ ಆಫ್ಟರ್ 40 ಇಸ್ ಒಂದು ಸೆಂಟ್ರ್ ಏಜ್. ಅದು ಆಫ್ಟರ್ 40 ತುಂಬಾ ಜನಕ್ಕೆ ಪ್ರಾಬ್ಲಮ್ಸ್ ಇರುತ್ತೆ ಲೇಡೀಸ್ಗೆ. ಸೊ ಆ ತರದಕ್ಕೆ ಇದು ಸಪೋರ್ಟಿವ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಮೊನೋಪಾಸ್ ಪ್ರಾಬ್ಲಮ್ಗೆ. ಸೊ ಜೊತೆಗೆ ಇದಕ್ಕೆ ಬೇಕಾದಂಥವು ಯೂತ್ಫುಲ್ ಎನರ್ಜಿ ಅಂದ್ರೆ ಮೆಂಟಲಿ DHEA ಸಪೋರ್ಟ್ ಮಾಡುತ್ತೆ, ಯೂರಿನರಿ ಇನ್ಫೆಕ್ಷನ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಜೊತೆಗೆ ಸೊ ನೈಟ್ ಕಿರಿಕಿರಿ ಇರೋದೆಲ್ಲ ಮತ್ತೆ ಮಾನಸಿಕವಾಗಿ ಒತ್ತಡ ಇರೋದು ನಿವಾರಣೆ ಮಾಡುತ್ತೆ. ಸೊ ನಿದ್ದೆ ಡಿಸ್ಟರ್ಬ್ ಆಗೋದಿಲ್ಲ. ಸೊ ಜೊತೆಗೆ ಹಾರ್ಟ್ ಸೇವರು ಸಹ ಇದು. ಜೊತೆಗೆ ಸೆಕ್ಸುವಲ್ ಪರ್ಫಾರ್ಮೆನ್ಸ್ ನ 100% ಎಂಜಾಯ್ ಮಾಡ್ಬೋದು ಟೋಟಲಿ ಹೆಣ್ಮಕ್ಳಿಗೆ ಮೊನೋಪಾಸ್ ಪ್ರಾಬ್ಲಮ್ಸ್ಗೆ. ಮತ್ತು ಆಫ್ಟರ್ 40 ಏಜ್ ಹೆಲ್ತ್ ಇಶ್ಯೂ, ಸೆಕ್ಸುವಲ್ ಹೆಲ್ತ್ ಇಶ್ಯೂ ಏನ್ ಫೇಸ್ ಮಾಡ್ತಾ ಇದೆ ಎಂತ ಎಲ್ಲ ಹೆಣ್ಮಕ್ಳಿಗೂ ಇದು ತುಂಬಾ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡುತ್ತೆ. ಇದ್ರ ಜೊತೆಗೆ ಆಲ್ ಏಜ್ಗೆ ಸೂಟಬಲ್ ಫಾರ್ ಆಲ್ ಏಜ್. ಇದು ಯಾವುದೇ ಹೆಣ್ಮಕ್ಳಿಗೆ ಅಂದ್ರೆ 40 ವರ್ಷದವರು ತಗೋಬಹುದು, 80 ವರ್ಷದವರು ತಗೋಬಹುದು, ಅರ್ಲಿಯಾಗೆ 12, 13 ವರ್ಷ, 15, 18 ವರ್ಷದವರು ತಗೋಬಹುದು. ಅಡಲ್ಟ್ಸ್ ಓನ್ಲಿ, ಅಡಲ್ಟ್ಸ್ಗೆ ಅಷ್ಟೇ ತಗೋಬಹುದು ಇದು. ಸೊ ಇದು ಟೆಸ್ಟೋಸ್ಟೆರೋನ್ ಸಮಸ್ಯೆಯನ್ನ ನೀವು ಮಾಡೋದ್ರ ಜೊತೆಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಏನಿದೆ ಹಾರ್ಮೋನ್ಸ್ ನ ನಾರ್ಮಲಿ ತರುತ್ತೆ, ಕಡಿಮೆ ಮತ್ತು ಜಾಸ್ತಿ ಇದನ್ನು ನಾರ್ಮಲಿಗೆ ತರುತ್ತೆ. ಸೊ ಹಾಗಾಗಿ ಇಸ್ ಎ ಮೇಜರ್ ರೋಲ್ ಇನ್ ಆಲ್ ಏಜ್, ಸೂಟಬಲ್ ಫಾರ್ ಆಲ್ ಏಜ್ ಅಂತ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಜೊತೆಗೆ ಬಹಳಷ್ಟು ಇಂಪಾರ್ಟೆಂಟು ಲೇಡೀಸ್ಗೆ. ಸೊ ಯೂರಿನರಿ ಪ್ರಾಬ್ಲಮ್ ಹೇಳ್ಕೊಳೋದಿಲ್ಲ ಅಷ್ಟೇ, ತುಂಬಾ ಜನಕ್ಕೆ ಈ ಸಮಸ್ಯೆನ ಫೇಸ್ ಮಾಡ್ತಾ ಇರ್ತಾರೆ. ಈಗ ಆಲ್ರೆಡಿ ಈಗ ಒಂದು ರಿಸರ್ಚ್ ಪ್ರಕಾರ 65% ಅದು ಯೂರಿನರಿ ಪ್ರಾಬ್ಲಮ್ಸ್ ಅನ್ನ ಇದು ಕಡಿಮೆ ಮಾಡುತ್ತೆ. ಸೊ ಯೂರಿನರಿ ಪ್ರಾಬ್ಲಮ್ ಇಂದ ಯಾರು ಫೇಸ್ ಮಾಡ್ತಾ ಇದಾರೋ ಅಂತದಕ್ಕೆ ಸೊ ಈ ಪ್ರಾಡಕ್ಟ್ 100% ಸಪೋರ್ಟ್ ಮಾಡುತ್ತೆ. ಇದರ ಜೊತೆಗೆ ಇದು ನಾವು ಏನ್ ಯೂರಿನರಿ ಇನ್ಫೆಕ್ಷನ್ಸ್ ಇದೆ, ಯೂರಿನರಿ ಇನ್ಫೆಕ್ಷನ್ಸ್ ಇಸ್ ಮೇಜರ್ ರೋಲ್, ಬಹಳಷ್ಟು ಜನಕ್ಕೆ ಇದೆ ಯೂರಿನರಿ ಇನ್ಫೆಕ್ಷನ್ಸ್.
ಆ ತರದಕ್ಕೆ ತುಂಬಾ ರಿಸಲ್ಟ್ ಬಂದಿದೆ ಈಗ ಆಲ್ರೆಡಿ, ತುಂಬಾ ಪ್ರೂವ್ ಆಗಿದೆ. ಯೂರಿನರಿ ಇನ್ಫೆಕ್ಷನ್ಸ್ ಪ್ರಾಬ್ಲಮ್ಸ್ ಏನೈತೆ 100% ಸಪೋರ್ಟಿವ್ಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಹೆಣ್ಮಕ್ಳಂತಿಲ್ಲ ಗಂಡು ಮಕ್ಳಂತಿಲ್ಲ, ಯೂರಿನರಿ ಪ್ರಾಬ್ಲಮ್ಸ್ ಏನೈತೆ ತುಂಬಾ ಜನಕ್ಕೆ ಇದು ಯೂರಿನರಿ ಪ್ರಾಬ್ಲಮ್ಸ್ ಇದೆ. ಆ ಯೂರಿನರಿ ಪ್ರಾಬ್ಲಮ್ಸ್ ಅನ್ನ 100% ನಿವಾರಣೆ ಮಾಡುತ್ತೆ. ಇದ್ರ ಜೊತೆಗೆ ಈಗ ಹಾರ್ಮೋನ್ ಇಂಬ್ಯಾಲೆನ್ಸ್, ಹಾರ್ಮೋನ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅಂತವು ಹಾರ್ಮೋನ್ಸ್ ಬ್ಯಾಲೆನ್ಸ್ ಅನ್ನು ಈ ಮೊನೋಪಾಸ್ ಇರೋರ್ಗಂತೂ ತುಂಬಾ ಇರುತ್ತೆ, ಮತ್ತು ಬೇರೆ ಕಾರಣಗಳಿಂದಲೂ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುತ್ತೆ. ಅಂತ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುವಂತ ಮೆನ್ ಅಂಡ್ ವುಮೆನ್ ಎಲ್ಲರಿಗೂ ಇದು ಸಪೋರ್ಟಿವ್ ಆಗಿರುತ್ತೆ. ಸೊ ಸೆಕ್ಸುವಲ್ ಹೆಲ್ತ್ ಸಪ್ಲಿಮೆಂಟ್ ಇದು, ಅಂದ್ರೆ ಟೋಟಲಿ ಸೆಕ್ಸುವಲ್ ಹೆಲ್ತ್ ಸಪ್ಲಿಮೆಂಟರಿ ಪ್ರಾಡಕ್ಟ್ ಇದು. ಸೊ ಹಾಗಾಗಿ ಸೆಕ್ಸ್ ಡ್ರೈವ್ ಮಾಡಕ್ಕೆ, ಅಂದ್ರೆ ಸೊ ಜಾಸ್ತಿ ಸಂಭೋಗ ಮಾಡಕ್ಕೆ ಸಪೋರ್ಟಿವ್ ಆಗುತ್ತೆ. ಜೊತೆಗೆ ಅವರು 2 ರಿಂದ 3 ಬಾರಿ ಸಂಭೋಗ ಮಾಡ್ಬೋದು ದಿನಕ್ಕೆ. ಸೊ ಅಷ್ಟು ಪವರ್ ಇರುತ್ತೆ, ಅಷ್ಟು ಶಕ್ತಿ ಬರುತ್ತೆ, ಅಷ್ಟು ಕಾಮೋದರಕ ಶಕ್ತಿಯನ್ನ ರೈಸ್ ಮಾಡುತ್ತೆ. ಸೊ ಬಹಳಷ್ಟು ಜನಕ್ಕೆ ನಿರಾಸಕ್ತಿ ಇರುತ್ತೆ, ಕಾಮೋದರಕ ಶಕ್ತಿ ಮತ್ತು ನಿರಾಸಕ್ತಿ ಜಾಸ್ತಿ ಇರೋರಿಗೆ ಆಸಕ್ತಿ ಬರುತ್ತೆ, ಆಸಕ್ತಿನ ಕೆರಳಿಸುತ್ತೆ. ಮತ್ತು ಇದು ಮೇನ್ ಇಂಪಾರ್ಟೆಂಟ್, ಟೋಟಲಿ ಸೆಕ್ಸುವಲ್ ವೆಲ್ನೆಸ್ ಅಂತ, ಮೇಲ್ ಆರ್ ಫಿಮೇಲ್ ಎಲ್ಲರಿಗೂ ಸೆಕ್ಸುವಲ್ ವೆಲ್ನೆಸ್ ಅಂದ್ರೆ ಲೈಂಗಿಕ ಆರೋಗ್ಯ ಸಮಸ್ಯೆಗಳಂತ ಏನ್ ಕರಿತೀವಿ, ಆ ಎಲ್ಲಾ ಸಮಸ್ಯೆಗಳನ್ನು 100% ಇದು ನಿವಾರಣೆ ಮಾಡುತ್ತೆ. ಲೇಡೀಸ್ ಇರ್ಬೋದು, ಜೆಂಟ್ಸ್ ಇರ್ಬೋದು. ಜೊತೆಗೆ ಏನು ಲೇಡೀಸ್ಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಹೇಳಿದ್ವಿ, ಸೊ ಅವಕ್ಕೆ 100% ಇದು ಸಪೋರ್ಟಿಂಗ್ ಮಾಡುತ್ತೆ. ಇದರಲ್ಲಿ ಐರಿಚ್ ಇದರಲ್ಲಿರುವಂತ ಎಕ್ಸ್ಟ್ರಾಕ್ಟ್ ಗಳಲ್ಲಿ ಜಾಸ್ತಿ ಒಮೆಗಾ 3 ಕಾಂಪೌಂಡ್ಸ್ ಜಾಸ್ತಿ ಇದೆ ನ್ಯಾಚುರಲಿ. ಜೊತೆಗೆ ವಿಟಮಿನ್ ಇ ಜಾಸ್ತಿ ಕಾಂಪೌಂಡ್ಗಳಿದೆ. ಸೊ ಪೋಷಕಾಂಶಗಳು ಇದಾವೆ, ಅಂದ್ರೆ ಈಸ್ಟ್ರೋಜನ್ ಮಟ್ಟನ ನಿಯಂತ್ರಣದಲ್ಲಿಡಲಿಕ್ಕೆ. ಈಸ್ಟ್ರೋಜನ್ ಇಸ್ ಅ ಮೇಜರ್ ರೋಲ್ ಇನ್ ಫಿಮೇಲ್. ಸೊ ಹಾಗಾಗಿ ಈಸ್ಟ್ರೋಜನ್ ನಾರ್ಮಲಿ ತರಲಿಕ್ಕೆ, ಸೊ ಅಂದ್ರೆ ನಾವು ಮೊನೋಪಾಸ್ಗೆ ಋತುಬಂಧ ಏನಿರುತ್ತೆ, ಈಸ್ಟ್ರೋಜನ್ ಮಟ್ಟ ನಾರ್ಮಲ್ ಇರಬೇಕು. ಆ ನಾರ್ಮಲ್ ಇರ್ಲಿಕ್ಕೆ ಇದು ಸಪೋರ್ಟಿಂಗ್ ಮಾಡುತ್ತೆ. ಮೇ ಈಸ್ಟ್ರೋಜನ್ ಅಂಡ್ ಋತುಬಂಧಕ್ಕೆ ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ಗೆ ರಿಯಲಿ ವಂಡರ್ ರಿಸಲ್ಟ್ ಇದೆ. ಇದರ ಜೊತೆಗೆ ಹಾರ್ಮೋನಿ ಪ್ಲಸ್ ಹಾರ್ಮೋನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಕರೆಕ್ಟ್ ಇದ್ರೆ ಮಾತ್ರ, ಹಾರ್ಮೋನ್ ಬ್ಯಾಲೆನ್ಸ್ ಕರೆಕ್ಟ್ ಆಗಿದ್ದಾಗ ಟೋಟಲಿ ಸೆಕ್ಸುವಲ್ ಹೆಲ್ತ್ ಸರಿ ಆಗುತ್ತೆ. ಬಟ್ ಮೇಲ್ ಆರ್ ಫಿಮೇಲ್ ಬಹಳ ಜನಕ್ಕೆ ಇವತ್ತು ನಮ್ಮ ದೇಶದಲ್ಲಿ ಸಮಸ್ಯೆ ಇರೋದೇ ಹಾರ್ಮೋನ್ ಇಂಬ್ಯಾಲೆನ್ಸ್. ಅಂದ್ರೆ ಸೊ ಕಾಯಿಲೆಯ ಮೂಲ ಹಾರ್ಮೋನ್ ಇಂಬ್ಯಾಲೆನ್ಸ್. ಬಟ್ ಏನಾಗುತ್ತೆ, ನಾವು PCOS ಅಂದ್ಕೊಂಡು ನಾವು ಬೇರೆದು ಟ್ರೀಟ್ಮೆಂಟ್ ತಗೊಂತೀವಿ. ಜೊತೆಗೆ ಇಲ್ಲಿ ಪ್ರಾಬ್ಲಮ್ಸ್ ಬಂದಿರೋದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುತ್ತೆ. ಆ ಬ್ಯಾಲೆನ್ಸ್ ಅನ್ನ ಸರಿ ಮಾಡ್ಕೋಬೇಕು, ಅದಕ್ಕೆ ಇದು ಸಪೋರ್ಟಿವ್ಗೆ ಹೆಲ್ಪ್ ಮಾಡುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ಗೆ. ಸೊ ಇದ್ರ ಜೊತೆಗೆ ಈ ರೆಡ್ಯೂಸ್ ನೈಟ್ ಬಾತ್ರೂಮ್, ಅಂದ್ರೆ ತುಂಬಾ ಜನಕ್ಕೆ ಏನಾಗುತ್ತೆ ಈ ಸಮಸ್ಯೆ ಇದೆ. ಈ ಡಯಾಬಿಟಿಕ್ ಬಂದವರಿಗಂತೂ ಕಾಮನ್ ಇದ್ದೇ ಇರುತ್ತೆ. ಸೊ ಓಲ್ಡ್ ಏಜ್ ಆಗಿರ್ಬೋದು, ನಾರ್ಮಲ್ ಏಜ್ ಇರ್ಬೋದು, ಅಡಲ್ಟ್ಸ್ ಇರ್ಬೋದು. ಬಟ್ ಈಗ ನಾವು ನೈಟ್ ಪದೇ ಯೂರಿನ್ ಪಾಸ್ ಮಾಡಕ್ಕೆ ನಾವು ನೈಟ್ ಎದ್ದೇಳ್ತೀವಲ್ಲ, ಆ ತರದ ಸಮಸ್ಯೆ ಇರೋರಿಗೆ ಇದು 100% ಹೆಲ್ಪ್ ಆಗುತ್ತೆ. ಯೂರಿನ್ ಪಾಸ್ ಮಾಡೋದು ಒಂದೇ ಸರಿ ಕ್ಲಿಯರ್ ಕಟ್ ಆಗ, ಅಂದ್ರೆ ತುಂಬಾ ಜನಕ್ಕೆ ಯೂರಿನರಿ ಇನ್ಫೆಕ್ಷನ್ಸ್ ಏನಾಗುತ್ತೆ, ಒಂದೇ ಸರಿ ಕ್ಲಿಯರ್ ಆಗೋದಿಲ್ಲ ಯೂರಿನ್ ಪಾಸ್ ಮಾಡಿದ್ರೆ. ಸೊ ಕಟ್ ಆಗೋದು, ಮತ್ತೆ ಹಗಲೆಲ್ಲ ಹೋಗಂಗ್ ಆಗೋದು, ಜೊತೆಗೆ ಸೊ ಕಂಪ್ಲೀಟ್ ಹೋಗೋದಿಲ್ಲ ಒಂದ್ಸರಿ. ಸೊ ಇದಕ್ಕೆ ಅಂತವ್ರಿಗೆ ಡೆಫಿನೆಟ್ಲಿ ಇದು ಹೆಲ್ಪ್ ಆಗುತ್ತೆ. ನೈಟ್ ಹಗಲೆಲ್ಲ ಪದೇ ಎದ್ದು ಯೂರಿನ್ ಪಾಸ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಸೊ ಅದಕ್ಕೆ ತುಂಬಾ ಸಪೋರ್ಟಿವ್ ಹೆಲ್ಪ್ ಮಾಡುತ್ತೆ. ಇದ್ರ ಜೊತೆಗೆ ಇದು ಟೋಟಲಿ ಈ ಜಿಂಕ್ ಪ್ರಾಡಕ್ಟ್ ಏನಿದೆ, ಇದರಲ್ಲಿರುವಂತ ಎಕ್ಸ್ಟ್ರಾಕ್ಟ್ ಗಳಿಂದ ಆರ್ಗನ್ಸ್ ಹೆಣ್ಮಕ್ಳದ್ದು ಏನು ಸಮಸ್ಯೆ ಬರುತ್ತೆ ಅದಕ್ಕೆ 100% ಹೆಲ್ಪ್ ಮಾಡೋದ್ರ ಜೊತೆಗೆ, ಇದ್ರ ಜೊತೆಗೆ ಇದು ಸೆಕ್ಸುವಲ್ ಆಕ್ಟಿವಿಟೀಸ್ ನ ಇಂಪ್ರೂವ್ ಮಾಡ್ಕೊಳಕ್ಕೆ ಸಪೋರ್ಟಿವ್ ಆಗುತ್ತೆ. ಸೊ ಜೊತೆಗೆ ಇದು ಈಗ ಆಲ್ರೆಡಿ ಹಾರ್ಮೋನ್ ಎಫೆಕ್ಟಿವ್ ಏನಿದೆ ಇಂಬ್ಯಾಲೆನ್ಸ್ ಆಗಿರೋದು ಸರಿ ಮಾಡೋದ್ರ ಜೊತೆಗೆ ಟೋಟಲಿ ಓವರ್ ಆಲ್ ಸೆಕ್ಸುವಲ್ ಹೆಲ್ತ್ಗೆ ಸಪೋರ್ಟ್ ಮಾಡುತ್ತೆ. ಲಿಬಿಡೋಗೆ ಹೆಲ್ಪ್ ಆಗುತ್ತೆ, ಲಿಬಿಡೋ ಪ್ರಾಬ್ಲಮ್ಸ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಈಗ ಮತ್ತೊಮ್ಮೆ ಐಸೆಕ್ಸ್ ಡ್ರೈವ್ ಹೆಲ್ತ್ ಬೆನಿಫಿಟ್ ಅಂತ ನೋಡಿದ್ರೆ, ಅಂದ್ರೆ ನಾವು ಅತಿ ಹೆಚ್ಚು ಬಾರಿ ಸಂಭೋಗ ಮಾಡೋದ್ರಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅಂತ ವಿಜ್ಞಾನ ಹೇಳ್ತಾ ಇದೆ. ಮೆಡಿಕಲ್ ಸೈನ್ಸ್ ಏನ್ ಹೇಳುತ್ತೆ, ರೆಡ್ಯೂಸ್ ಸ್ಟ್ರೆಸ್, ನಮಗೆ ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಬೆಟರ್ ಹಾರ್ಟ್ ಹೆಲ್ತ್, ಇಂಪ್ರೂವ್ಡ್ ಇಮ್ಯುನಿಟಿ ನಮಗೆ ಸ್ಟ್ರಾಂಗ್ ಆಗುತ್ತೆ. ನೋವು ಇದ್ರೆ ರಿಲೀಫ್ ಆಗುತ್ತೆ, ಪೇನ್ ರಿಲೀಫ್ ಆಗುತ್ತೆ. ಎನ್ಹಾನ್ಸ್ ಅಂಡ್ ಮೂಡ್ ಎನ್ಹಾನ್ಸ್ ಇಂಪ್ರೂವ್ ಆಗುತ್ತೆ. ಜೊತೆಗೆ ಸ್ಟ್ರಾಂಗರ್ ಎಮೋಷನಲ್ ಬೈಂಡ್, ಅಂದ್ರೆ ನಮಗೆ ಬಾಂಡಿಂಗ್ ಚೆನ್ನಾಗಿರುತ್ತೆ, ಅಂದ್ರೆ ಸಂಗಾತಿ ಜೊತೆಗೆ ಬಾಂಡಿಂಗ್ ಚೆನ್ನಾಗಿರುತ್ತೆ, ಎಮೋಷನಲಿ ಬಾಂಡಿಂಗ್ ಚೆನ್ನಾಗಿರುತ್ತೆ ಅತಿ ಹೆಚ್ಚು ಸಂಭೋಗ ಮಾಡೋದ್ರಿಂದ. ಜೊತೆಗೆ ನಿದ್ದೆ ಚೆನ್ನಾಗಿ ಬರುತ್ತೆ. ಜೊತೆಗೆ ಹಾರ್ಮೋನ್ ಬ್ಯಾಲೆನ್ಸ್ ಇರೋದು, ನ್ಯಾಚುರಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋದು ಬ್ಯಾಲೆನ್ಸ್ ಆಗುತ್ತೆ. ಜೊತೆಗೆ ವೆಯ್ಟ್ ಲಾಸ್ಗೂ, ಒಬೆಸಿಟಿ
ಹಾರ್ಮೋನ್ ಇಂಬ್ಯಾಲೆನ್ಸ್ ಬಹಳಷ್ಟು ಜನಕ್ಕೆ ಒಬೆಸಿಟಿ ಲೇಡೀಸ್ ಇರೋದೇ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋದ್ರಿಂದ. ಸೊ ಅಂತ ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನ ಬ್ಯಾಲೆನ್ಸ್ ಮಾಡೋದ್ರಿಂದ ಆಟೋಮೆಟಿಕಲಿ ಏನಾಗುತ್ತೆ, ವೆಯ್ಟ್ ಇರುತ್ತಾರೆ ಅವ್ರಿಗೆ ವೆಯ್ಟ್ ಲಾಸ್ಗೂ ಸಪೋರ್ಟ್ ಆಗುತ್ತೆ. ಸೊ ಲೋಯರ್ ಬ್ಲಡ್ ಅಂದ್ರೆ ಲೋ ಬಿ ಪಿ ಇದ್ರೂ ಅದು ಸಹ ಸಪೋರ್ಟ್ ಆಗುತ್ತೆ. ಸೊ ಹಾಗಾಗಿ ಐ ಸೆಕ್ಸ್ ಡ್ರೈವ್ಸ್ಗೆ ಮೇಜರ್ ರೋಲು. ಬಟ್ ಈಗ ಸಮಸ್ಯೆ ಬಂದಿರೋದು ಏನಂದ್ರೆ ಲೇಡೀಸ್ಗೆ ಸೆಕ್ಸುವಲ್ ಹೆಲ್ತ್ ಅನ್ನ 100% ನಿರಾಸಕ್ತಿ ಬರ್ಲಿಕ್ಕೆ ಇವೆಲ್ಲವೂ ಕಾರಣ. ಮೊನೋಪಾಸು, ಹಾರ್ಮೋನ್ ಇಂಬ್ಯಾಲೆನ್ಸು, ಟೆಸ್ಟಿನೋರಿಯನ್ಸು, ಇವು ಇಸ್ ಮೋಸ್ಟ್ ಇಂಪಾರ್ಟೆಂಟು. ಸೊ ಹಾಗಾಗಿ ಮತ್ತೆ ಯಾರಿಗೆಲ್ಲ ಈ ಎಲ್ಲ ಸಮಸ್ಯೆಗಳಿದ್ದಾರೆ ಅದರಿಂದ ಹೊರಗೆ ಬರ್ಲಿಕ್ಕೆ ಮತ್ತೆ ನಾರ್ಮಲ್ ಲೈಫ್ ಲೀಡ್ ಮಾಡ್ಲಿಕ್ಕೆ, ಆರೋಗ್ಯ 100% ಹೆಲ್ತಿಯಾಗಿ ಲೈಂಗಿಕ ಸಮಸ್ಯೆನ ಎಂಜಾಯ್ ಮಾಡ್ಲಿಕ್ಕೆ ಇದು ಸಪೋರ್ಟಿವ್ ಆಗುತ್ತೆ. ಸೊ ಜೊತೆಗೆ ಏನು 40 ಏನು ಲೇಡೀಸ್ಗೆ ಸೊ ಋತುಬಂಧ ಸಮಸ್ಯೆಯಲ್ಲಿ ಆಗುವಂತ ಸಮಸ್ಯೆಗಳನ್ನ ನಿವಾರಣೆ ಮಾಡುತ್ತೆ. ಜೊತೆಗೆ ಮಂತ್ಲಿ ಏನ್ ಕರೆಕ್ಟ್ ಪೇನ್ ಬರುತ್ತೆ, ಮಂತ್ಲಿ ರಜಾ ಆಗ್ಬೇಕಾದ್ರೆ ಆ ಪೇನ್ ರಿಲೀಫ್ ಆಗುತ್ತೆ. ಜೊತೆಗೆ ಪೇನ್ ಬರೋದಿಲ್ಲ ಅವ್ರಿಗೆ. ಮತ್ತೆ ಅದ್ರ ಜೊತೆಗೆ ಮಂತ್ಲಿ ಕರೆಕ್ಟಾಗಿ ಅವರು ಮಂತ್ಲಿ ರಜಾ ಆಗ್ಬೋದು. ಸೊ ವೇರಿಯೇಷನ್ಸ್ ಇರಲ್ಲ. ಇದ್ರ ಜೊತೆಗೆ DHE ಇಸ್ ಎ ಮೋಸ್ಟ್ ಇಂಪಾರ್ಟೆಂಟ್ DHE. ಸೊ DHE ಡೈಡ್ರೋಪಿಡೆನ್ ಸ್ಟೋನ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ DHEA ಅಂತ ಶಾರ್ಟ್ ನೇಮ್ ಇದು. ಸೊ ಇದು ಏನಕ್ಕೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಈ ಮೆಡಿಕಲ್ ಸೆಕ್ಸುವಲ್ ಹೆಲ್ತ್ಗೆ. ಸೊ ನಮಗೆ DHE ಎಷ್ಟು ನಾರ್ಮಲ್ ಆಗಿದೆ, ಎಷ್ಟು ಇಂಬ್ಯಾಲೆನ್ಸ್ ಇದೆ, ಅದ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟು. ಈ DHA ಅವರೇಜು ಗಂಡಸರಿಗಾದ್ರೆ 80 to 560 ಮಿಲಿ ಮೈಕ್ರೋಗ್ರಾಮ್ಸ್ ಪರ್ ಡಿಸಿಲೀಟರ್ ಅಂತ DL. ಸೊ ಗಂಡು ಮಕ್ಳಿಗೆ ಇರ್ಬೇಕಾಗಿತ್ತು. ಬಟ್ ಅದು ಇಂಬ್ಯಾಲೆನ್ಸ್ ಆಗಿದ್ರೆ, ಕಡಿಮೆ ಆಗಿದ್ರೆ, ಜಾಸ್ತಿ ಆಗಿದ್ರೆ ಈ ತರ ಪ್ರಾಬ್ಲಮ್ಸ್ ಬರುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತವೆ. ಸೊ ಓಕೆ, DHE ಹೆಣ್ಮಕ್ಳಿಗೂ ಅಷ್ಟೇ 35 to 43 ಮಿಲಿಗ್ರಾಮ್ಸ್ ಮೈಕ್ರೋಗ್ರಾಮ್ಸ್ ಪರ್ DL ಇರಬೇಕು. ಅಷ್ಟು ಇಸ್ ಎ ಹೆಲ್ತಿ ಅಂತ. ಸೊ ಅಷ್ಟು ಇಂಬ್ಯಾಲೆನ್ಸ್ ಆಯ್ತು ಅಂದ್ರೆ ನಮಗೆ ಬೇರೆವೆಲ್ಲವೂ ಸಮಸ್ಯೆ. ಇದ್ರ ಮೂಲ ಏನು? ಸೊ ಈ ತರ ಸಮಸ್ಯೆ ಆಗ್ಲಿಕ್ಕೆ ಇದ್ರ ಮೂಲ ಏನು? DHE ಇಂಬ್ಯಾಲೆನ್ಸ್ ಆಗಿರೋದು. ಆ DHE ನ ಇದು ನಾರ್ಮಲ್ ಆಗಿ ತರಿಸುತ್ತೆ 100%. ಮತ್ತು ಲೋ ಲೆವೆಲ್ DHE ಇಂದ ಇದು ಹೊರಗೆ ಬರ್ಬೋದು. ಐರಿಸ್ ಈ DHE ಇಂಬ್ಯಾಲೆನ್ಸ್ ಆಗಿದ್ರೆ ಬೇರೆ ಹೆಲ್ತ್ ಇಶ್ಯೂ ಏನಾಗ್ತವೆ? ಸೊ ಹೈಯರ್ ರಿಸ್ಕ್ ಆಫ್ ಹಾರ್ಟ್ ಅಟ್ಯಾಕ್ ಅಂಡ್ ಸ್ಟ್ರೋಕ್ ಅಂಡ್ CVD ಮಾರ್ಟಿಲಿಟಿ ಇಂಬ್ಯಾಲೆನ್ಸ್ ಆಗುತ್ತೆ ಅಂತ. ಈ DHE ಮೇಲ್ ಆರ್ ಫಿಮೇಲ್ಗೆ ನಾರ್ಮಲ್ ಇಲ್ಲ DHE ಸಪೋರ್ಟ್ ಮೆಥಡ್ ಅಂದ್ರೆ ಅವಾಗ ನಮಗೆ ಹೈ ರಿಸ್ಕ್ ಡಯಾಬಿಟಿಕ್ಗೆ ಬರ್ಲಿಕ್ಕೆ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ, ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ, ಮತ್ತು ಮೊಟಿಲಿಟಿ ಲೆವೆಲ್ ಕಡಿಮೆ ಇಂಬ್ಯಾಲೆನ್ಸ್ ಆಗುತ್ತೆ, ಸ್ಟ್ರೋಕ್ ಆಗೋ ಸಾಧ್ಯತೆಗಳು ಇರ್ತವೆ. ಮೇಲ್ ಆರ್ ಫಿಮೇಲ್ ತುಂಬಾ ಜನಕ್ಕೆ DHE ನಾರ್ಮಲ್ ಇರೋದಿಲ್ಲ, ಬಹಳಷ್ಟು ಜನ ಸಫರ್ ಪಡ್ತಾ ಇದ್ದಾರೆ. ಸೊ ಆ ತರದವರಿಗೆ DHE ಲೆವೆಲ್ ನಾರ್ಮಲ್ ಇರುತ್ತೆ, ಮೊಟಿಲಿಟಿ ಲೆವೆಲ್ ನಾರ್ಮಲ್ ಆಗಿರುತ್ತೆ. ಜೊತೆಗೆ ರಿಸ್ಕ್ ಇಂದ ಅಂದ್ರೆ ನಾವು ರಿಸ್ಕ್ ಇದೆ ನಾರ್ಮಲ್ ಆಗಿತ್ತು ಅಂದ್ರೆ ರಿಸ್ಕ್ ಇಂದ ಅವಾಯ್ಡ್ ಆಗುತ್ತೆ. ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ, ಸ್ಟ್ರೋಕ್ ಬರೋ ಸಾಧ್ಯತೆ, ಮೊಟಿಲಿಟಿ ಲೆವೆಲ್ ನಾರ್ಮಲ್ ಆಗಿರ್ಲಿಕ್ಕೆ ಸಪೋರ್ಟಿವ್ ಆಗುತ್ತೆ ಇನ್ ಫುಡ್. ಜೊತೆಗೆ ಲಂಗ್ ಡಿಸೀಸ್ಗಳು, ಟೈಪ್ 2 ಡಯಾಬಿಟಿಕ್, ಡಿಪ್ರೆಷನ್ಗೆ ಹೋಗೋದು, ಮೆಟಬಾಲಿಕ್ ಇಶ್ಯೂ ಮೀನ್ಸ್ ಡಯಾಬಿಟಿಕ್ ಆರು LDL ಇವು ಏನು ನಿಯಂತ್ರಣ ತಪ್ಪಿ ನಾವು ರಿಪೇರಿ ಮಾಡಕ್ ಆಗ್ತಿಲ್ಲ ಅನ್ನೋಂಥ ಮೆಟಬಾಲಿಕ್ ಸಿಂಪ್ಟಮ್ಸ್ ಏನ್ ಬರ್ತವೆ, ಇದಕ್ಕೆ ಮೂಲ ಕಾರಣ ಆಗೋದು DHE. ಈ DHE ಇದ್ರ ಮೂಲ ಏನು? ಇದ್ರಲ್ಲಿರುವಂತ ಎಕ್ಸ್ಟ್ರಾಕ್ಟ್ಗಳು ಸಪೋರ್ಟಿಂಗ್ ಏನ್ ಮಾಡ್ತವೆ? DHE ಲೆವೆಲ್ ನಾರ್ಮಲ್ ಆಗಿ ತರ್ತವೆ. ಇದರಿಂದ ನಾವು ದೊಡ್ಡ ಅಪಾಯದಿಂದ ಪಾರಾಗ್ಬೋದು. ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದ್ರ ಜೊತೆಗೆ ಪ್ರಾಸ್ಪೆಕ್ಟ್ ಹೆಲ್ತ್ ಅಂತೀವಿ, ದ ಬೆಸ್ಟ್ ವೇ ಟು ಕೀಪ್ ಇನ್ ಯುವರ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದು ಮೇಲ್ ಆರ್ ಫಿಮೇಲ್ ಅಂದ್ರೆ ಸಪೋರ್ಟ್ ಯೂರಿನರಿ ಪ್ರಾಬ್ಲಮ್ಸ್ಗೆ. ಸೊ ಈಸಿಯಾಗಿ ಇದನ್ನ ನಾವು ಬಳಕೆ ಮಾಡೋದ್ರಿಂದ ಈಸಿಯಾಗಿ ಮೋಷನ್ ಪ್ರಾಬ್ಲಮ್ ಬರೋದಿಲ್ಲ, ಈಸಿಯಾಗಿ ಯೂರಿನರಿ ಪ್ರಾಬ್ಲಮ್ ಬರೋದಿಲ್ಲ. ಸೊ ಪ್ರಮೋಟ್ ಪೋಸ್ಟಲ್ ಫಂಕ್ಷನ್ಸ್, ಎಂಕರೇಜ್ ಪೋಸ್ಟಾಕ್ ಸೆಲ್ ಡಿವಿಷನ್ ಅಂದ್ರೆ ಇದು ವರ್ಕಟ್ ಸೆಲ್ಲರ್ ಲೆವೆಲ್ ಕೆಲಸ ಮಾಡುತ್ತೆ. ಜೀವಕೋಶಗಳ ಹಂತಗಳಲ್ಲಿ ಇದು ಪ್ರಾಸ್ಪೆಕ್ಟ್ ಹೆಲ್ತ್ ಅನ್ನ 100% ಸಪೋರ್ಟಿವ್ ಆಗಿ ಟೈಮ್ ತಗೊಂಡು 3 ಇಂದ 6 ತಿಂಗಳೊಳಗೆ ಇದು 100% ಹೆಲ್ಪ್ ಮಾಡುತ್ತೆ. ಸೊ ಇದು ಬೇಸ್ಡ್ ಆನ್ ಲಿಟ್ರಲ್ ನ್ಯೂಟ್ರಿಷನ್ಸ್ ಅಂದ್ರೆ ನಾವು ಏನು
ಜಿಂಕ್ ಇದರಲ್ಲಿ ಮೇಜರ್ ರೋಲ್ ಒಂದು ಇದೆ. ನೀವು ಏನು ಅಣಬೆ ಎಕ್ಸ್ಟ್ರಾಕ್ಟ್ ಏನಿದೆ ಅದು ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅದ್ರ ನ್ಯೂಟ್ರಿಷನ್ಸ್ ಇದೆ. ಇದನ್ನ ಯಾಕಂದ್ರೆ ಸೆಕ್ಸುವಲ್ ಹೆಲ್ತ್ಗೆ ಇದ್ರನ್ನ ಜಾಸ್ತಿ ಇದ್ರಲ್ಲಿ ಬಳಕೆ ಆಗಿದೆ. ಸೊ ಹಾಗಾಗಿ ಇದೇನಾಗುತ್ತೆ ನಮಗೆ ಮಶ್ರೂಮ್ ಗೆ ಸಪೋರ್ಟ್, ಮಶ್ರೂಮ್ ಇರೋದು ಮೇಜರ್ ಆಗಿ. ಈ ಮಶ್ರೂಮ್ ಇಸ್ ಎ ನ್ಯೂಟ್ರಿಷನ್, ಅಂದ್ರೆ ನ್ಯೂಟ್ರಿಷನ್ ಮೂಲಕ ನಮಗೆ ಸೆಕ್ಸುವಲ್ ಹೆಲ್ತ್ ಅನ್ನ 100% ಪರಿಹಾರ ಮಾಡಕ್ಕೆ ಇದು ಮಶ್ರೂಮ್ ಎಕ್ಸ್ಟ್ರಾಕ್ಟ್ ಗಳು ಜಾಸ್ತಿ ಆಡ್ ಆಗಿದೆ ಇದರಲ್ಲಿ. ಸೊ ಇದ್ರ ಜೊತೆಗೆ ಮಶ್ರೂಮ್ಸ್ ಏನಾಗುತ್ತೆ ಇದರಲ್ಲಿ ಮೇಜರ್ ಆಗಿ ಏಜಿಂಗ್ ಅಮಿನೋ ಆಸಿಡ್ಸ್ ಇದೆ. ಮಶ್ರೂಮ್ ನ ಯಾಕೆ ಇದಕ್ಕೆ ಯುಟಿಲೈಸ್ ಮಾಡಿದಾರೆ ಅಂದ್ರೆ ಈ ಏನು ಜಿಂಕ್ ಅಲ್ಲಿರುವಂತ ಎಕ್ಸ್ಟ್ರಾಕ್ಟ್ ಗಳು ಅಮಿನೋ ಆಸಿಡ್ಸ್ ಜಾಸ್ತಿ ಇದೆ ಇದರಲ್ಲಿ. ಎಲ್ಲ ಎಕ್ಸ್ಟ್ರಾಕ್ಟ್ ಗಳಲ್ಲಿ ಅಮಿನೋ ಆಸಿಡ್ಸ್ ಅದು ಯಾವುದೇ ಪ್ಲಾಂಟ್ಸ್ ಗೆ ಆಗಿರ್ಬೋದು, ಹ್ಯೂಮನ್ ಬಾಡಿಗೆ ಇರ್ಬೋದು, ಅಮಿನೋ ಆಸಿಡ್ಸ್ ಇಸ್ ಮೇಜರ್ ರೋಲ್. ಅಂದ್ರೆ ದೀರ್ಘಾಯಸ್ಸನ್ನ ಪಡಿಲಿಕ್ಕೆ ಅಮಿನೋ ಆಸಿಡ್ಸ್ ಬ್ಯಾಕ್ ಎಂಡ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅಮಿನೋ ಆಸಿಡ್ಸ್ ದೀರ್ಘಾಯಸ್ಸನ್ನ ಪ್ರಚೋದನೆ ಮಾಡುತ್ತೆ. ಪ್ಲಾಂಟ್ಸ್ ಇರ್ಬೋದು, ಹ್ಯೂಮನ್ ಬಾಡಿ ಇರ್ಬೋದು. ಸೊ ಹಾಗಾಗಿ ಅಮಿನೋ ಆಸಿಡ್ಸ್ ಎಕ್ಸ್ಟ್ರಾಕ್ಟ್ ಜಾಸ್ತಿ ಇದರಲ್ಲಿ ಇರೋದ್ರಿಂದ ಇದು ಏನ್ ಮಾಡುತ್ತೆ ನಮಗೆ ದೀರ್ಘಾಯಸ್ಸನ್ನ ಪ್ರಚೋದನೆ ಮಾಡುತ್ತೆ, ದೀರ್ಘಾಯಸ್ಸಿಗೆ ಸಪೋರ್ಟಿಂಗ್ ಆಗುತ್ತೆ. ಇಸ್ ಎ ಮೋಸ್ಟ್ ಇಂಪಾರ್ಟೆಂಟ್. ಇದರ ಜೊತೆಗೆ ನಮಗೆ ಈ ಏನು ಸಮಸ್ಯೆ ಟೆಸ್ಟೋಸ್ಟೆರೋನ್ ಸಮಸ್ಯೆ ಏನಿದೆ, ಸೊ ಲಾಸ್ ಆಫ್ ಮಸಲ್ಸ್ ಮಾಸ್ ಏನ್ ಬರುತ್ತೆ, ಮಸಲ್ಸ್ ಸ್ಟ್ರೆಂತ್ ಕೊಡುತ್ತೆ. ಜೊತೆಗೆ ಏನು ಹಾರ್ಟ್ ಪ್ರಾಬ್ಲಮ್ ಇಂದ ಪ್ರಿವೆಂಟಿವ್ ಆಗುತ್ತೆ. ಆಸ್ಟಿಯೋಪೋರೋಸಿಸ್ ಏನ್ ಬರುತ್ತೆ ಅದಕ್ಕೂ ಸಪೋರ್ಟಿಂಗ್ ಆಗುತ್ತೆ. ಅಂದ್ರೆ ಆಸ್ಟಿಯೋಪೋರೋಸಿಸ್ ಮೊನೋಪೋಸ್ ಇದ್ರೆ ನ್ಯಾಚುರಲಿ ಲೇಡೀಸ್ಗೆ ಇಂಡಿಯಾದಲ್ಲಿ 4 ಜನ ಹೆಣ್ಮಕ್ಳಲ್ಲಿ ಒಬ್ರಿಗಿದೆ ಆಸ್ಟಿಯೋಪೋರೋಸಿಸ್ ರೋಗ. ಸೊ ಹೆಣ್ಮಕ್ಳು ಗಂಡಸರಿಗೆ 8 ಜನ ಗಂಡಸರಿಗೆ ಸೊ ಒಬ್ಬರಿಗೆ ಇರುತ್ತೆ. ಇಲ್ಲಿ ಆಸ್ಟಿಯೋಪೋರೋಸಿಸ್ ನಮ್ಮ ದೇಶದಲ್ಲಿ ಜಾಸ್ತಿ ಇರೋದಕ್ಕೆ ಒಂದು ಮುಖ್ಯನ ಕಾರಣ ಮೊನೋಪಾಸ್. ಸೊ ಇಂಥ ಮೊನೋಪಾಸ್ ಪ್ರಾಬ್ಲಮ್ಸ್ಗೂ ಇದು 100% ಹೆಲ್ಪ್ ಆಗುತ್ತೆ. ಜೊತೆಗೆ ಇದ್ರದ್ದು ಈ ಡೆತ್ ಸಮಸ್ಯೆ ಏನ್ ಬರುತ್ತೆ ಅಂದ್ರೆ ಸಡನ್ಲಿ ಡೆತ್ ಆಗುವಂತದ್ನ ಇದು ಪ್ರಿವೆಂಟಿವ್ ಮಾಡುತ್ತೆ. ಇಸ್ ಎ ಮೇಜರ್ ರೋಲ್. ಇದ್ರ ಜೊತೆಗೆ ಇದು ಬ್ಲಾಡರ್ ಪ್ರಾಬ್ಲಮ್, ವುಮೆನ್ ಬ್ಲಾಡರ್ ಪ್ರಾಬ್ಲಮ್ ಅನ್ನು ಯೂರಿನರಿ ಸಪೋರ್ಟ್ಗೆ ಸಪೋರ್ಟಿಂಗ್ ತುಂಬಾ ಹೆಲ್ಪ್ ಮಾಡುತ್ತೆ. ಯೂರಿನರಿ ಸಪೋರ್ಟ್ ಹೆಲ್ಪ್ ಮಾಡುತ್ತೆ. ಜೊತೆಗೆ ಬ್ಲಾಡರ್ ಪ್ರಾಬ್ಲಮ್ಸ್ ಇದ್ರೆ 100% ಸಪೋರ್ಟಿಂಗ್ ಮಾಡುತ್ತೆ. ಸೊ ಜೊತೆಗೆ ಇದು ಹೈಯೆಸ್ಟ್ ಸೊ ಸಪೋರ್ಟಿಂಗ್ ಬ್ಲಾಡರ್ ಪ್ರಾಬ್ಲಮ್ ಅಂಡ್ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ಗೆ ಸಪೋರ್ಟ್ ಮಾಡುತ್ತೆ. ಯೂರಿನರಿ ಫೇನ್ ಬರೋದಕ್ಕೆ ಸಪೋರ್ಟ್ ಆಗುತ್ತೆ. ಸೊ ಯೂರಿನರಿ ಮಾಡೋ ಜಾಗದಲ್ಲಿ ನೋವು ಬರುತ್ತೆ ಪ್ರತಿ ಸರಿ ಯೂರಿನ್ ಮಾಡ್ಬೇಕಾದ್ರೆ, ಅವಾಗ್ಲೂ ಅದಕ್ಕೂ ಸಪೋರ್ಟ್ ಆಗುತ್ತೆ. ಟೋಟಲಿ ಯೂರಿನರಿ ಟ್ರ್ಯಾಕ್ ಏನ್ ಬರುತ್ತೆ ಅದು 100% 0 to 100% ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡುತ್ತೆ. ಸ್ನೇಹಿತರೆ ಇದ್ರ ಜೊತೆಗೆ ಫೆಮೇಲ್ ಪ್ರೊಬಯೋಟಿಕ್ ಮೋಸ್ಟ್ ಇಂಪಾರ್ಟೆಂಟ್. ಪ್ರೊಬಯೋಟಿಕ್ ಪ್ರಾಬ್ಲಮ್ಸ್ ಏನ್ ಬರುತ್ತೆ ಅದನ್ನು ಸಹ ಹೆಣ್ಮಕ್ಳಿಗೆ ಪ್ರೊಬಯೋಟಿಕ್ ಸಮಸ್ಯೆನ ಬಗೆಹರಿಸುತ್ತೆ. ಯಾವುದೇ ಪ್ರೊಬಯೋಟಿಕ್ ಪ್ರಾಬ್ಲಮ್ಸ್ ಇದ್ರು ಹೆಣ್ಮಕ್ಳಿಗೆ ಇದು 100% ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ಯಂಗರ್ ಲೈಫ್ ಅನ್ನ ಅಂದ್ರೆ ಟೋಟಲಿ ನಾವು 40 ವರ್ಷ ಆಗಿದ್ದೇವೆ ಅಂದ್ರೆ ಮ್ಯಾಕ್ಸಿಮಮ್ ಈ ಕೇಸಸ್ ಬಹಳ ಇರುತ್ತೆ. PCOD ಅಂಡ್ PCOS ಪ್ರಾಬ್ಲಮ್ಸ್ ಇದಕ್ಕೆ 100% ಸಪೋರ್ಟ್ ಆಗುತ್ತೆ. ಮತ್ತೆ ರೀಕ್ಲೈಮ್ ಯೂತ್ಫುಲ್ ಎನರ್ಜಿ ಅಂದ್ರೆ ನಮಗೆ ಮಜಲ್ ಸ್ಟ್ರೆಂತ್ ಆಗುತ್ತೆ. ಮತ್ತೆ ಯೂತ್ಫುಲ್ ಯಂಗರ್ ಲೈಫ್ ಅನ್ನು ಎಂಜಾಯ್ ಮಾಡ್ಲಿಕ್ಕೆ ಸಪೋರ್ಟಿವ್ ಆಗುತ್ತೆ. ರೀಕ್ಲೈಮ್ ಕಳೆದು ಹೋಗಿರುವ ಮತ್ತೆ ಕಳೆದುಕೊಂಡಿರುವ ಎಲ್ಲ ಲೈಂಗಿಕ ಸಮಸ್ಯೆಗಳನ್ನ 100% ಪುನರ್ ನಿರ್ಮಾಣ ಮಾಡ್ಲಿಕ್ಕೆ ಸಪೋರ್ಟ್ ಆಗುತ್ತೆ. ಇದು ಟೋಟಲಿ ಓವರ್ ಆಲ್ ಹೆಲ್ತ್ ವೆಲ್ನೆಸ್ ಅಂಡ್ ವೆಲ್ ಬೀಯಿಂಗ್ ಪ್ರಾಡಕ್ಟ್. ಇದರಲ್ಲಿರುವಂತ ಎಕ್ಸ್ಟ್ರಾಕ್ಟ್ಗಳು ಮ್ಯಾಕ್ಸಿಮಮ್ ವುಮೆನ್ಗೆ ಏನು ಮತ್ತೆ ಅಗೇನ್ ರೀಕ್ಲೈಮ್ ಮಾಡ್ಕೊಳಕ್ಕೆ ಸೆಕ್ಸುವಲ್ ಹೆಲ್ತ್ ಪ್ರಾಬ್ಲಮ್ಸ್ ಅನ್ನ ಹೇಳ್ಕೊಳಕ್ಕಾಗೋದಿಲ್ಲ, ಅನುಭವಿಸೋಕ್ಕಾಗೋದಿಲ್ಲ. ಆ ತರದ ಸಮಸ್ಯೆನ ಬಹಳಷ್ಟು ಮುಜುಗರ ಸಮಸ್ಯೆಗಳನ್ನ ಅನುಭವಿಸ್ತಾ ಇದೆ. ಸೊ ಆ ತರದ ಸಮಸ್ಯೆಗಳಿಗೆ ಮತ್ತೆ ಪುನರ್ನಿರ್ಮಿತ ಮಾಡ್ಕೊಳಕ್ಕೆ ಸೊ ರೀಕ್ಲೈಮ್ ಮಾಡ್ಕೊಳಕ್ಕೆ ಮತ್ತೆ ತುಂಬ ಎಲ್ಲ ಆರೋಗ್ಯನ ಮತ್ತೆ ಮಾಮೂಲಿ ಹೆಲ್ತಿಯಾಗಿರ್ಲಿಕ್ಕೆ 100% ಈ ಪ್ರಾಡಕ್ಟ್ ಇದರಲ್ಲಿರುವಂತ ಎಕ್ಸ್ಟ್ರಾಕ್ಟ್ಗಳು ಸಪೋರ್ಟಿಂಗ್ ಮಾಡ್ತವೆ. ಸೊ ಇದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಡಯಾಬಿಟಿಕ್ ನ್ಯೂರೋಪತಿ. ತುಂಬಾ ಜನಕ್ಕೆ ನಮ್ಮಲ್ಲಿ ಡಯಾಬಿಟಿಕ್ ಇದೆ ಅಂದ್ರೆ ಇಲ್ಲ, ಡಯಾಬಿಟಿಕ್ನವ್ರು ಬಹಳ ಜನಕ್ಕೆ ಡಯಾಬಿಟಿಕ್ ನಾರ್ಮಲಿ ಬರೋದು ಮಾತ್ರೆ ತಗೊಳೋದು ಅಷ್ಟೇ ನಾವು ನೋಡ್ತೀವಿ. ಆದ್ರೆ ಡಯಾಬಿಟಿಕ್ ಇರೋರಿಗೆ ಮೋಸ್ಟ್ ಅಪನ್ ಇಂಪಾರ್ಟೆಂಟ್ ನ್ಯೂರೋಪತಿ ಇಲ್ಲ ರೆಟಿನೋಪತಿ ಇದ್ದೇ ಇರುತ್ತೆ, ಮ್ಯಾಕ್ಸಿಮಮ್ ಇರುತ್ತೆ. ಡಯಾಬಿಟಿಕ್ ಬಂದಿರೋರ್ಗಂತೂ ಸೆಕ್ಸುವಲ್ ಪರ್ಫಾರ್ಮೆನ್ಸ್ ಫೇಲ್ ಆರ್ ಫಿಮೇಲ್ ಎಲ್ಲರೂ ಅಷ್ಟೇ, ಎಲ್ಲರಿಗೂ ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅಂತ ಮಧುಮೇಹ ನರರೋಗ ಸಮಸ್ಯೆಗಳೇನೈತೆ ಸೊ ಅದಕ್ಕೆ 100% ಇದು
ಈ ಪ್ರಾಡಕ್ಟ್ ಸಪೋರ್ಟಿಂಗ್ ಮಾಡುತ್ತೆ. ಸೊ ಹೆಣ್ಮಕ್ಳು ಅವ್ರ ವಯಸ್ಸಾದವ್ರಿಗೂ ಇದು ಹೆಲ್ಪ್ ಆಗುತ್ತೆ. ಇದು ರೂಟ್ ಲೆವೆಲ್ ಕೆಲಸ ಮಾಡುತ್ತೆ. ನಾಟ್ ಓನ್ಲಿ ಏನು ಸಡನ್ಲಿ ಅವ್ರಿಗೆ ಎಫೆಕ್ಟಿವ್ ಆಗುತ್ತೆ ಅಂತಲ್ಲ, ರೂಟ್ ಲೆವೆಲ್ ಅಂದ್ರೆ ಸೆಲ್ಯುಲರ್ ಲೆವೆಲ್ ಕೆಲಸ ಮಾಡೋದ್ರಿಂದ ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್ಗೆ ಡೆಫಿನೆಟ್ಲಿ ಇದು ಹೆಲ್ಪ್ ಮಾಡುತ್ತೆ. ಡಯಾಬಿಟಿಕ್ ನ್ಯೂರೋಪತಿ ಅವರಿಗೆ ಇದು ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಮ್ಯಾಕ್ಸಿಮಮ್ ಡಯಾಬಿಟಿಕ್ ಬಂದಿದೆ ನ್ಯೂರೋಪತಿ ಅಂದ್ರೆ ಅವ್ರಿಗೆ 100% ಸೆಕ್ಸುವಲ್ ಪರ್ಫಾರ್ಮೆನ್ಸ್ 0 ಇರ್ತಾರೆ, ಅಥವಾ 1% 2% ಇರ್ತಾರೆ, ಕೆಲವರು 10% ಇರ್ತಾರೆ. ಯಾರು 100% ನಾಟ್ ಪಾಸಿಬಲ್ ಸೆಕ್ಸುವಲ್, ಯಾರು ಡಯಾಬಿಟಿಕ್ ನ್ಯೂರೋಪತಿ ಅವರು ಅಂತವ್ರಿಗೆ ಇದು ಉದ್ರೇಕ ಮಾಡ್ಲಿಕ್ಕೆ ಸೊ ತುಂಬಾ ಸಪೋರ್ಟಿವ್ ಆಗುತ್ತೆ. ಜೊತೆಗೆ ದೀರ್ಘಾಯಸ್ಸುಗೆ ಅಂದ್ರೆ ನಾನು ಆಲ್ರೆಡಿ ನಿಮಗೆ ಇದರಲ್ಲಿ ಮಶ್ರೂಮ್ ಎಕ್ಸ್ಟ್ರಾಕ್ಟ್ ಅಂಡ್ ಅಮಿನೋ ಆಸಿಡ್ಸ್, ಇದರಲ್ಲಿರುವಂತಹ ಎಕ್ಸ್ಟ್ರಾಕ್ಟ್ ಗಳಲ್ಲಿ ಅಮಿನೋ ಆಸಿಡ್ಸ್ ಜಾಸ್ತಿ ಇರೋದ್ರಿಂದ ದೀರ್ಘ ಆಯಸ್ಸನ್ನು ಪಡಿಲಿಕ್ಕೆ 100% ಇದು ಹೆಲ್ತಿಯಾಗಿ ಸಪೋರ್ಟಿಂಗ್ ಆಗುತ್ತೆ. ಸೊ ಇದು ಮೋಸ್ಟ್ ಮ್ಯಾಕ್ಸಿಮಮ್ ಸೈನ್ಸ್ ಬೇಸ್ಡ್ ಎಕ್ಸ್ಟ್ರಾಕ್ಟ್ಗಳು ಇವು ರೂಟ್ ಲೆವೆಲ್ ಕೆಲಸ ಮಾಡ್ತವೆ. ಅಂದ್ರೆ ಜೀವಕೋಶಗಳ ಹಂತಗಳಲ್ಲಿ ಕೆಲಸ ಮಾಡ್ತವೆ, ಸೆಲ್ಸ್ ಮೇಲೆ ಕೆಲಸ ಮಾಡ್ತವೆ. ಸೆಲ್ಸ್ ಒಂದ್ಸರಿ ಯಾವಾಗ ರೀಬಿಲ್ಡ್ ಆಗುತ್ತೋ, ರಿಫ್ರೆಶ್ ಆಗುತ್ತೋ, ರಿಯಾಕ್ಟಿವೇಟ್ ಆಗುತ್ತೋ, ರೀಜನರೇಟ್ ಆಗುತ್ತೋ, ಸೊ ರೀಗ್ರೋತ್ ಆಗುತ್ತೋ, ಆಟೋಮೆಟಿಕಲಿ ದ ಸಿಸ್ಟಮ್ ಇಸ್ ಹೆಲ್ತಿ ಆಗುತ್ತೆ. ಸಿಸ್ಟಮ್ ಯಾವಾಗ ಹೆಲ್ತಿ ಆಗುತ್ತೋ ಆರ್ಗನ್ಸ್ ಆಟೋಮೆಟಿಕಲಿ ಹೆಲ್ತಿ ಆಗ್ತವೆ. ಆರ್ಗನ್ಸ್ ಹೆಲ್ತಿ ಆದಾಗ ಬಾಡಿ ಆಟೋಮೆಟಿಕಲಿ ಹೆಲ್ತಿ ಆಗುತ್ತೆ. ಈ ಹಂತದಲ್ಲಿ ಇದು ಕೆಲಸ ಮಾಡುತ್ತೆ. ಇಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ಇದ್ರ ಜೊತೆಗೆ ಈ ಡಯಾಬಿಟಿಕ್ ನ್ಯೂರೋಪತಿ ಸಿಂಪ್ಟಮ್ಸ್ ಬಹಳಷ್ಟು ಜನಕ್ಕೆ ಸೊ ಕಾಲು ಕೈ ಮರಗಡ್ತಂಗ್ ಆಗೋದು, ಕಾಲು ಉರಿಯೋದು, ಕೈ ಉರಿತಾ ಇರೋದು, ಕಣ್ಣು ಮಂಜಾಗೋದು, ಜೊತೆಗೆ ಧ್ವನಿ ಚೇಂಜಸ್ ಆಗುತ್ತೆ, ಜೊತೆಗೆ ಪಾದಗಳಲ್ಲಿ ಪೇನ್ ಬಹಳಷ್ಟು ನೋವು ಬರೋದು, ಕೈಗಳು ತುಂಬಾ ನೋವು ಬರೋದು, ಜೊತೆಗೆ ನರದಲ್ಲಿ ತಲೆಯಲ್ಲಿ ತುಂಬಾ ಕಾಲು ಕಣ್ಣು ಉರಿಯೋದು, ಮತ್ತೆ ಹಠಾತ್ತನೆ ನೋವು ಬರೋದು, ಸಡನ್ ಪೇನ್ ಬರೋದು, ಮತ್ತೆ ಪಾರ್ಶ್ವವಾಯು ಬಂತೇನಪ್ಪ ಅನ್ನೋ ತರ ಆಗೋದು, ಜೊತೆಗೆ ಸೊಂಟದಲ್ಲಿ ತೊಡೆಯಲ್ಲಿ ತೀವ್ರ ನೋವು, ಇವೆಲ್ಲವೂ ಡಯಾಬಿಟಿಕ್ ನ್ಯೂರೋಪತಿ ಸಿಂಪ್ಟಮ್ಸ್ಗಳು ತುಂಬಾ ಇದೆ. ಅದು ಒಂಥರ ಕಾಟ ಕೊಡೋದಿಲ್ಲ, ಅದು ಅಡಿಯಿಂದ ಬಡಿವರೆಗೆ ತುಂಬಾ ಕಡೆಗೂ ಇದು ಬಹಳ ಪೇನ್ ಕೊಡ್ತಾ ಇರುತ್ತೆ. ಡಯಾಬಿಟಿಕ್ ನ್ಯೂರೋಪತಿ, ಡಯಾಬಿಟಿಕ್ ಬಂದು ಅದನ್ನ ಅನುಭವಿಸ್ತಿರೋರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ತುಂಬಾ ಜನಕ್ಕೆ ಶುಗರ್ ಇದ್ದವರಿಗೆ ಮಾಮೂಲಿ ಬಿಡಪ್ಪ ಅಂದ್ಕೊಂಡ್ಬಿಟ್ಟಿರ್ತಾರೆ ತುಂಬಾ ಜನ. ಬಟ್ ಅದನ್ನ ಆ ಸಮಸ್ಯೆ ಫೇಸ್ ಮಾಡ್ತಲೇ ಇರ್ತಾರೆ ಡಯಾಬಿಟಿಕ್ ಬಂದವರು. ಸೊ ಇನ್ ಮುಗಿತಪ್ಪ, ನೀವ್ ಯಾರನ್ನಾರ ಕೇಳಿ ಡಯಾಬಿಟಿಕ್ ಬಂದಿರೋರಿಗೆ, ಸೊ ಸೆಕ್ಸುವಲ್ ಪರ್ಫಾರ್ಮೆನ್ಸ್ ಯಾರನ್ನೇ ಕೇಳಿದ್ರು 0 ಬಿಡಪ್ಪ, ಅದ್ರ ಬಗ್ಗೆ ಮಾತಾಡೋದೇ ಬೇಡ ಅಂತಾರ. ಅಂತವ್ರು ಮುಗಿದ್ ನಮ್ದಿನ್ ಇಷ್ಟೇ ಲೈಫ್ ಅನ್ನೋಂಥವ್ರಿಗೆ ಸೊ ಈ ಪ್ರಾಡಕ್ಟ್ ಇದ್ರಲ್ಲಿರುವಂತ ಎಕ್ಸ್ಟ್ರಾಕ್ಟ್ ಒಂದು ವರದಾನ. 100% ಮತ್ತೆ ಅವರು ಅಗೇನ್ ಯಂಗರ್ ಲೈಫ್ ಅಲ್ಲಿ ಹಿಂಗೆ ಸೆಕ್ಸುವಲ್ ಪರ್ಫಾರ್ಮೆನ್ಸ್ ಇತ್ತು, ಅಗೇನ್ 100% ಸೆಕ್ಸುವಲ್ ಪರ್ಫಾರ್ಮೆನ್ಸ್ 100% ಮತ್ತೆ ಪರ್ಫಾರ್ಮೆನ್ಸ್ ಶೋ ಅಪ್ ಆಗ್ಬೋದು. ಅದಕ್ಕೆ ಇದು ಈ ಪ್ರಾಡಕ್ಟ್ ಇದರಲ್ಲಿರುವಂತ ಎಕ್ಸ್ಟ್ರಾಕ್ಟ್ ಸಪೋರ್ಟಿಂಗ್ ಮಾಡುತ್ತೆ. ಸ್ನೇಹಿತರೆ ಅಷ್ಟೇ ಅಲ್ಲ, ಇದು ಟೋಟಲಿ ನ್ಯಾಚುರಲ್ ವಯಾಗ್ರ, ಹಂಗಂತ ಟೆಂಪ್ಟ್ ಮಾಡೋದಿಲ್ಲ. ವಯಾಗ್ರ ಏನಿದೆ ನಾವು ಕೆಮಿಕಲ್ಸ್ ವಯಾಗ್ರ, ಅದ್ರ ತರ ಇದು ಟೆಂಪ್ಟ್ ಮಾಡೋದಿಲ್ಲ. ಸಡನ್ಲಿ ರೂಟ್ ಲೆವೆಲ್ ಕೆಲಸ ಮಾಡ್ತಾ ಬರುತ್ತೆ. ಅಂದ್ರೆ ವರ್ಕೌಟ್ ಸೆಲ್ಯುಲರ್ ಲೆವೆಲ್ ಕೆಲಸ ಮಾಡೋದ್ರಿಂದ ಟೋಟಲಿ ವಯಾಗ್ರ ತರ ಕೆಲಸ ಮಾಡುತ್ತೆ. ಕಾಮೋದ್ರೇಕ ಶಕ್ತಿಯನ್ನು ಹೆಚ್ಚುತ್ತೆ, ಮತ್ತೆ ಪರ್ಫಾರ್ಮೆನ್ಸ್ ಅನ್ನ ಐ ಡ್ರೈವ್ ಅಂದ್ರೆ ದಿನಕ್ಕೆ 2 ರಿಂದ 3 ಬಾರಿ ಸಂಭೋಗ ಮಾಡಬಹುದು. ಜೊತೆಗೆ ಈ ಲೈಂಗಿಕ ಸಮಸ್ಯೆಗಳೇನೈತೆ ಮೇಲ್ ಆರ್ ಫಿಮೇಲ್ ಎಲ್ಲ ಸಮಸ್ಯೆನು ಇದು 100% ಸೊಲ್ಯೂಷನ್ ಇದೆ. ಇದ್ರ ಜೊತೆಗೆ ಇಲ್ಲಿ ಪೋಸ್ಟಲ್ ಹೆಲ್ತ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದಕ್ಕೆ ಅಲ್ಟ್ರಾ ಪೋಸ್ಟಲ್ ಹೆಲ್ತ್ಗೆ ಸಪೋರ್ಟ್ ಮಾಡುತ್ತೆ. ಸೊ ಯೂರಿನರಿ ಇನ್ಫೆಕ್ಷನ್ಸ್ ಜೊತೆಗೆ ಪೋಸ್ಟಲ್ ಫಂಕ್ಷನ್ಸ್ ಹೆಲ್ಪ್ ಆಗಕ್ಕೆ, ಜೊತೆಗೆ ಈ ಮೋಸ್ಟ್ ಇಂಪಾರ್ಟೆಂಟ್ ಇದರ ಫಾರ್ಮುಲಾ ಹೇಗಿದೆ ಅಂದ್ರೆ ಟೋಟಲಿ ಎಕ್ಸ್ಟ್ರಾಕ್ಟ್ ಫಾರ್ಮುಲಾ, ಟೋಟಲಿ ಲೈಂಗಿಕ ಸಮಸ್ಯೆಗಳ ಏನು ಯೂರಿನರಿ ಇನ್ಫೆಕ್ಷನ್ಸ್ ಪ್ರಾಬ್ಲಮ್ಸ್ 100% ಹೆಲ್ಪ್ ಆಗುತ್ತೆ. ಸೊ ರೀಬಿಲ್ಡ್ ಯುವರ್ ಸೆಕ್ಸುವಲ್ ಲೈಫ್, ಮತ್ತೆ ರೀಬಿಲ್ಡ್ ಯುವರ್ ಸೆಕ್ಸುವಲ್ ಲೈಫ್, ಮತ್ತೆ ಪುನರ್ ನಿರ್ಮಾಣ ಮಾಡ್ಕೊಳ್ಳಿ ನಿಮ್ಮ ಲೈಂಗಿಕ ಜೀವನವನ್ನ. ಸ್ನೇಹಿತರೆ ಅದ್ರ ಜೊತೆಗೆ ರಿಸ್ಪೆಕ್ಟ್ ಆಫ್ ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳೋದಾದ್ರೆ ಎಸ್ಪೆಷಲಿ ಗಂಡಸರಿಗೆ ತುಂಬಾ ಇಂಪಾರ್ಟೆಂಟು. ಈ ಡಯಾಬಿಟಿಕ್ ಬಂದ್ರೆ ನ್ಯೂರೋಪತಿ ಬಂದ್ರೆ ಮೆಡಿಕಲ್ ಸೈನ್ಸ್ ಹೇಳ್ತಾ ಇರೋದು ಏನ್ ಹೇಳುತ್ತೆ ಅಂದ್ರೆ, ಯಾರಿಗೆ ನ್ಯೂರೋಪತಿ ಇದೆ ಡಯಾಬಿಟಿಕ್, ಅದಕ್ಕೆ ನಾವು ಸರಿಯಾಗಿ ಡಯಾಬಿಟಿಕ್ ಕಂಟ್ರೋಲಿಂಗ್ ಇಟ್ಕೋಬೇಕು, ಮತ್ತು ಅದಕ್ಕೆ ನ್ಯೂರೋಪತಿಯಿಂದ ಆಚೆ ಬರಬೇಕು. ಅದಕ್ಕೆ ಔಷಧಿಗಳು ಮತ್ತೆ ಮಾತ್ರೆಗಳು, ಅದ್ರ ಜೊತೆಗೆ
ನಮ್ಮ ವಾಕಿಂಗ್ ಸ್ಟೈಲು, ಲೈಫ್ ಸ್ಟೈಲ್ಗಳು ಪ್ರತಿಯೊಂದು ಬದಲಾಗಬೇಕಾಗತ್ತೆ. ಸೊ ಮೆಡಿಕಲ್ ಸೈನ್ಸ್ ಹೇಳ್ತಾ ಇರೋದು, ಯಾರಿಗೆ ನ್ಯೂರೋಪತಿ ಸಿಂಪ್ಟಮ್ಸ್ ಇದೆ ಅವರು 5 to 10 ಅಂದ್ರೆ 5 ರಿಂದ 10 ವರ್ಷದೊಳಗೆ ಆಲ್ರೆಡಿ ಡೆತ್ ಆಗಿರೋದು 50% ಅಂತ ಶೋ ಅಪ್ ಆಗುತ್ತೆ ಮೆಡಿಕಲ್ ಸೈನ್ಸ್. 25 ರಿಂದ 50% ಜನ ಮರಣ ಹೊಂದಿದ್ದಾರೆ ಅಂತ. ಮರಣ ಹೊಂದಕ್ಕೆ ಮೂಲ ಕಾರಣ ನ್ಯೂರೋಪತಿ ಅಂತ. ಇದ್ರ ಜೊತೆಗೆ ಅವರಿಗೆ ಬಹಳ ಜನಕ್ಕೆ, ಈ ಜೆಂಟ್ಸ್ಗೆ, ಗಂಡಸರಿಗೆ ಈ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ. ಈಗ ಅಡಿಯಿಂದ ಮುಡಿವರೆಗೆ ನಮ್ಮ ಯಾವುದೇ ನರಗಳಲ್ಲಿ ಮುಖ್ಯವಾಗಿ ಬೇಕಾಗೋದು ಆಕ್ಸಿಜನ್ ಸಪ್ಲೈ ಆಗ್ಬೇಕು. ಮೇಯ್ನು ನರಗಳು ಕರೆಕ್ಟ್ ಆಗಿ ಇರಬೇಕು. ಆಕ್ಸಿಜನ್ ಜೊತೆಗೆ ಪ್ರೋಟೀನ್ಸ್, ವಿಟಮಿನ್ಸ್, ಪೋಷಕಾಂಶಗಳು ಕರೆಕ್ಟ್ ಆಗಿ ಇರಬೇಕು. ಸೊ ಕರೆಕ್ಟ್ ಆಗಿ ಹೋಗ್ಬೇಕು. ಓಕೆ, ಇದ್ರ ಜೊತೆಗೆ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಿ ಹೋಗ್ಬೇಕು. ಇದು ಬ್ಲಡ್ ಅನ್ನ ಪ್ಯೂರಿಫಿಕೇಶನ್ ಮಾಡಿಸುತ್ತೆ ಮೇಯ್ನು. ಮತ್ತು ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್ ಏನಿದೆ, ಈಗ ಡಯಾಬಿಟಿಕ್ ನ್ಯೂರೋಪತಿ ಬಂದವರಿಗೆ ನರ್ವ್ಸ್ ಏನಾಗುತ್ತೆ, ತೊಡೆ ಭಾಗದಿಂದ ಹಿಡಿದು ಪಾದದಿಂದ ಹಿಡಿದು ಬ್ರೈನ್ ವರೆಗೆ ನರಗಳು ವೀಕ್ ಆಗಿರುತ್ತೆ, ಸ್ಟ್ರೆಂತ್ ಕಳ್ಕೊಂಡ್ಬಿಟ್ಟಿರುತ್ತೆ. ಸೊ ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ. ಹಾಗೇನೆ ಅದು ನಾಟ್ ಓನ್ಲಿ ಟೋಟಲಿ ಬಾಡಿ ಎಲ್ಲ ನರಗಳ ಮೇಲೂ ಅದು ಎಫೆಕ್ಟಿವ್ ಆಗೇ ಇರುತ್ತೆ. ಅದೇ ರೀತಿ ಸೆಕ್ಸುವಲ್ ಪ್ರಾಬ್ಲಮ್ ಅಂತ ಬಂದಾಗ ಗಂಡಸರ ಸಿಗ್ನ ಏನಿದೆ ಅದು ರಕ್ತ ಸಂಚಾರ ಆಗೋದಿಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಆಗೋದೇ ಇಲ್ಲ. ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ, ಅವಾಗ ನಿಮಿರುವಿಕೆ ರೋಗ, ನರ ದೌರ್ಬಲ್ಯ ಬರುತ್ತೆ. ಈ ನರ ದೌರ್ಬಲ್ಯ ಯಾಕೆ ಅಂತ ಹೇಳಿದ್ರೆ, ಬೇಸಿಕಲಿ ಡಯಾಬಿಟಿಕ್ ಬಂದಿದೆ, ನ್ಯೂರೋಪತಿ ಇದೆ ಅಂದ್ರೆ ಡೆಫಿನೆಟ್ಲಿ ನರ ದೌರ್ಬಲ್ಯ ಇದ್ದೇ ಇರುತ್ತೆ. ನರ ದೌರ್ಬಲ್ಯ ಬರುತ್ತೆ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಗಿರೋದಿಲ್ಲ, ನರಗಳು ವೀಕ್ ಆಗಿರುತ್ತೆ, ಆಟೋಮೆಟಿಕಲಿ ನಿಮಿರುವಿಕೆ ರೋಗ ಇರುತ್ತೆ, ಶೀಘ್ರಸ್ಖಲನ ಇರುತ್ತೆ, ದೀರ್ಘಸ್ಖಲನ ಇರುತ್ತೆ, ನಿರಾಸಕ್ತಿ ಆಗುತ್ತೆ ಆಟೋಮೆಟಿಕಲಿ ಇದು. ಸೊ ಇಂಥ ಡಯಾಬಿಟಿಕ್ ನ್ಯೂರೋಪತಿಗೆ 100% ಇದು ಸಪೋರ್ಟಿವ್ ಕೆಲಸ ಮಾಡುತ್ತೆ. ಇದು ನ್ಯೂರೋಪತಿ ಇಂದ ಬಂದಿರುವ ಎಲ್ಲಾ ಸಮಸ್ಯೆ ನಿವಾರಣೆ ಮಾಡೋದ್ರ ಜೊತೆಗೆ ಇದರ ಜೊತೆಗೆ ಶೀಘ್ರಸ್ಖಲನಕ್ಕೂ ವರ್ಕ್ ಆಗುತ್ತೆ. ಇದ್ರ ಜೊತೆಗೆ ಇದನ್ನ ಜಿಂಗು ಎಕ್ಸ್ಟ್ರಾಕ್ಟ್ಗಳೇನೈತೆ, ನಾವು ಗಂಡಸರಿಗೆ ಲೈಂಗಿಕ ಬಯಕೆ, ಅದರ ಪ್ರಚೋದನೆ ಹೆಚ್ಚುತ್ತೆ. ಸೊ ಜೊತೆಗೆ ಈ ವೀರ್ಯಾಣುಗಳ ಸಂಖ್ಯೆನ ಹೆಚ್ಚುತ್ತೆ. ಸೊ ವೀರ್ಯಾಣುಗಳು ಮೋಸ್ಟ್ 1.5 ಲಕ್ಷದಿಂದ 5.5 ಲಕ್ಷ ಇರಬೇಕು, ಇಸ್ ಎ ಮೇಜರ್. ಸೊ ಅಷ್ಟನ್ನ ರೈಸ್ ಮಾಡುತ್ತೆ. ಜೊತೆಗೆ ಇದು ಈ ಸೆಕ್ಸುವಲ್ ಮಾಡಿದಾಗ ತುಂಬಾ ಜನಕ್ಕೆ ಆಯಾಸ ಆಗುತ್ತೆ. ಸೊ ಆ ತರದಕ್ಕೆ ಸಪೋರ್ಟಿಂಗ್ ಆಗುತ್ತೆ. ಜೊತೆಗೆ ಇದು ಕಾಮೋದ್ರೇಕ ಶಕ್ತಿಯನ್ನ ಹೆಚ್ಚುತ್ತೆ, ಉದ್ರೇಕಗೊಳಿಸುತ್ತೆ. ಜೊತೆಗೆ ವೀರ್ಯಾಣು ಸಂಖ್ಯೆನ ಆರೋಗ್ಯಗಿಡುತ್ತೆ. ಅಂದ್ರೆ ಅಜಿಸ್ಪರ್ಮಿಯಕ್ಕೆ ವರ್ಕ್ ಆಗುತ್ತೆ. ಅಜಿಸ್ಪರ್ಮಿಯ ಅಂದ್ರೆ ಸ್ಪರ್ಮಿಸ್ 0 ಇರುತ್ತೆ, ಆ ತರದಕ್ಕೆ ವರ್ಕ್ ಆಗುತ್ತೆ. ಸೊ ಮಕ್ಕಳಾಗ್ಬೇಕಂದ್ರೆ ಅಟ್ಲೀಸ್ಟ್ 1.5 ಲಕ್ಷದಿಂದ 5.5 ಲಕ್ಷ ವೀರ್ಯಾಣು ಇರಬೇಕು. ವೀರ್ಯಾಣು ಅಟ್ಲೀಸ್ಟ್ 40% ಆದ್ರೂ ಸ್ಟ್ರೆಂತ್ ಇರಬೇಕು. ಸೊ ಮೊಟ್ಟೆಗೆ ರೀಚ್ ಆಗ್ಲಿಕ್ಕೆ 40% ಇಸ್ ವೆರಿ ನೀಡ್. ಅದ್ರಲ್ಲಿ ಒಂದೇನೆ ರೀಚ್ ಆಗೋದು, ಬಟ್ ಅಷ್ಟು ಇರಬೇಕು, ಬಟ್ ಹೆಲ್ತಿ ಆಗಿರ್ಬೇಕು. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ತುಂಬಾ ಜನಕ್ಕೆ ಈ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಇರುತ್ತೆ, ಆ ತರದಕ್ಕೆ ಇದು ಸಪೋರ್ಟಿಂಗ್ ಆಗುತ್ತೆ. ಜೊತೆಗೆ ಇದು ನಿಮಿರುವಿಕೆ ರೋಗ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಒಂದ್ ಏಜ್ ಅಲ್ಲಿ ನಿಮಿರುವಿಕೆ ರೋಗ ಇರೋದಿಲ್ಲ, ಅವಾಗ ಅವರಿಗೆ ಸಡನ್ಲಿ ಒಂದೇ ಸರಿಗೆ ಸ್ಟ್ರೆಂತ್ ಬರುತ್ತೆ, ಸ್ಟ್ರೈಟ್ ಆಗ್ಬಿಡುತ್ತೆ. ಬಟ್ ಈಗ ನಿಮಿರುವಿಕೆ ರೋಗ ಸಮಸ್ಯೆ ಇರೋರಿಗೆ, ನಿಮಿರುವಿಕೆ ರೋಗ ಇರೋರಿಗೆ ಅವ್ರದ್ದು ಸ್ಟ್ರೆಂತ್ ಬರೋದಿಲ್ಲ. ಸೊ ಯಾಕಂದ್ರೆ ನರಗಳು ಪ್ರಾಬ್ಲಮ್ಸ್ ಇರುತ್ತೆ, ಒಂದೇ ಸರಿ ಬರೋದಿಲ್ಲ, ಸುಮಾರು ಅದಕ್ಕೆ ಸರ್ಕಸ್ ಮಾಡ್ಬೇಕಾಗತ್ತೆ. ಆ ತರದ ಸಮಸ್ಯೆಗಳಿಗೆ ಇದು ರಾಮಬಾಣ. 100% ಯಂಗ್ಸ್ಟರ್ ಅಲ್ಲಿ, ಯಂಗರ್ ಲೈಫ್ ಅಲ್ಲಿ ಯಾವ ತರ ಅವ್ರಿಗೆ ಇರುತ್ತೋ ಆ ತರ ಇದು ಸ್ಟ್ರೆಂತ್ ಕೊಡುತ್ತೆ. ಸೊ 100% ಆತ ಕಾಮೋದ್ರೇಕ ಶಕ್ತಿಯನ್ನು ಹೆಚ್ಚುತ್ತೆ. ಜೊತೆಗೆ ಗುಡ್ ಪರ್ಫಾರ್ಮೆನ್ಸ್ ಮಾಡ್ಬೋದು. ಸೊ ಐ ಡ್ರೈವ್ ಮೀನ್ಸ್ ಅತಿ ಹೆಚ್ಚು ಸಂಭೋಗ ಮಾಡ್ಬೋದು. ಸೊ ಅತಿ ಹೆಚ್ಚು ಸಂಭೋಗ ಮಾಡೋದ್ರಿಂದ ಸೈಡ್ ಎಫೆಕ್ಟ್ ಇಲ್ಲ, ಇಟ್ಸ್ ಗುಡ್ ಹೆಲ್ತ್. ಸೊ ಈ ಕಾರಣಕ್ಕೆ ಸಂಭೋಗನ ಅತಿ ಹೆಚ್ಚು ಕಾಮೋದ್ರೇಕ ಶಕ್ತಿಯನ್ನು ಹೆಚ್ಚೋದ್ರಿಂದ ಈತ 2-3 ಬಾರಿ ಬೇಕಾದ್ರೂ ಸಂಭೋಗ ಮಾಡ್ಬೋದು ಪ್ರತಿದಿನ. ಸೊ ಇದ್ರ ಜೊತೆಗೆ ಸಂತಾನೋತ್ಪತ್ತಿ ಆಗ್ಲಿಕ್ಕೂ ಸಪೋರ್ಟ್ ಆಗುತ್ತೆ. ಜೊತೆಗೆ ಮೂತ್ರ ಜನಾಂಗ ಶೀಘ್ರಸ್ಖಲನ ಅಂದ್ರೆ ಸಡನ್ಲಿ ಸ್ಪರ್ಮ್ ಔಟ್ ಆಗುತ್ತೆ. ದೀರ್ಘಸ್ಖಲನ ಅಂತ ಕರಿತೀವಿ, ಅಂದ್ರೆ ಸ್ಪರ್ಮ್ ಅರ್ಧ ಗಂಟೆ ಆದ್ರೂ ಔಟ್ ಆಗೋದಿಲ್ಲಪ್ಪ. ತುಂಬಾ ಜನ ಸಂಭೋಗ ಮಾಡ್ತಲೇ ಇರ್ತಾರೆ, ಔಟ್ ಆಗೋದೇ ಇಲ್ಲ. ಇನ್ನು ಮುಟ್ಟಿದ ತಕ್ಷಣ ಔಟ್ ಆಗುತ್ತೆ, ಕೆಲವರಿಗೆ 2-3 ನಿಮಿಷನೋ ಸೆಕೆಂಡ್ಗಳಲ್ಲೂ ಔಟ್ ಆಗುತ್ತೆ. ಸೊ ಹಂಗಂತ ಅಲ್ಲ, ಬಟ್ ಇಬ್ಬರಿಗೂ ಅವರ ಸಂಗಾತಿ ಜೊತೆಗೆ ಆತ 100% ತೃಪ್ತಿ ಆಗಿದಾರ ಅನ್ನೋದು ಪ್ರಶ್ನೆ ಬಂದ್ರೆ, ಸೊ ಶೀಘ್ರಸ್ಖಲನದವರು ಇಲ್ಲ ಅಂತಲೇ ಉತ್ತರ ಹೇಳೋದು. ಬೇಕಂದ್ರೆ ಆತ ಅತಿ ಹೆಚ್ಚು ಸಂಭೋಗ ಮಾಡಕ್ ಪಾಸಿಬಿಲಿಟಿ ಇಲ್ಲ, ಟೈಮ್ ಇರೋದಿಲ್ಲ. ಸೊ ಇದಕ್ಕೆ ಜೊತೆಗೆ ಅವರ ವೀರ್ಯಾಣುವಿನಲ್ಲಿ ಸ್ಟ್ರೆಂತ್ ಇರೋದಿಲ್ಲ, ಸೊ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಇದ್ರ ಜೊತೆಗೆ ಟೆಸ್ಟೋಸ್ಟೆರೋನ್
ನಾರ್ಮಲಿ ಬರುತ್ತೆ, ಹಾರ್ಮೋನ್ ಸಹ ನಾರ್ಮಲಿ ಬರುತ್ತೆ. ಇಸ್ ಎ ಮೋಸ್ಟ್ ಇಂಪಾರ್ಟೆಂಟ್. ಇದು ಅವರು ಬಳಸಿದ 2 ಗಂಟೆಯಿಂದಲೇ ಇದರದ್ದು ಎಫೆಕ್ಟ್ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿರುವಂತ ಎಕ್ಸ್ಟ್ರಾಕ್ಟ್ ವೆರಿ ಪವರ್ಫುಲ್ ಎಕ್ಸ್ಟ್ರಾಕ್ಟ್ ಇದಾವೆ. ಸೊ ಯುನಿಕ್ ಇದೆ ಇದು. ಇದ್ರ ಜೊತೆಗೆ ಈ ಉದ್ದ ಇರಬೇಕು, ಅವರ ಪೆನ್ನಿ ಸೈಜು ತುಂಬಾ ಜನಕ್ಕೆ ಒಂದು ದೊಡ್ಡ ಸಮಸ್ಯೆ ಇದೆ. ಬಹಳಷ್ಟು ಫ್ಯಾಮಿಲಿಗಳಲ್ಲಿ ಇದೆ ಇದು. ತುಂಬಾ ಜನ ಪೆನ್ನಿ ಉದ್ದ ಇಲ್ಲ ಅನ್ನೋದೊಂದು ದೊಡ್ಡ ಸಮಸ್ಯೆ. ಈಗ ಆತ ಸಂಗತಿಗೆ ದೊಡ್ಡ ಪೆನ್ನಿ ಸೈಜ್ ಶಾರ್ಟೇಜ್ ಇದೆ ಅಂದ್ರೆ ಸೊ ಅವರು ಅತೃಪ್ತಿ ಹೊಂದಿರ್ತಾರೆ. ಆ ತರದಕ್ಕೆ ದೊಡ್ಡ ಸಮಸ್ಯೆ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಗಳು ಇದಾವೆ. ಸೊ ಇದಕ್ಕೆ 100% ಇದರಲ್ಲಿರುವಂತ ಎಕ್ಸ್ಟ್ರಾಕ್ಟ್ಗಳು ಪೆನ್ನಿ ಸೈಜ್ ನ 100% ಸ್ಟ್ರೆಂತ್ ಕೊಡುತ್ತೆ. ಉದ್ದ ಕನಿಷ್ಠ ಅಂದ್ರೆ 5 to 5.5 ಇಂಚ್ ವರೆಗೂ ಉದ್ದ ಆಗುತ್ತೆ. ಸೈಜ್ ದಪ್ಪ ಆಗುತ್ತೆ ಅವ್ರಿಗೆ. ಪೆನ್ನಿ ಸೈಜ್ ಕನಿಷ್ಠ 3, 4, 4 2 ಅವರು ನಿಮಿರಿದಾಗ ಉದ್ದ ಬರುತ್ತೆ. ನಿಮಿರಿಕಿ ಅಂದ್ರೆ ಇದ್ದಾಗ ಮಾತ್ರ ಅದು ಸ್ಟ್ರೆಂತ್ 4.5 6 ಸಹ ಉದ್ದ ಬರುತ್ತೆ. ಇಂಚ್ವರೆಗೂ ಅದು ಉದ್ದ ಬೆಳೆಯುತ್ತೆ. ಅವರ ಪೆನ್ನಿ ಸೈಜು ಉದ್ದನೂ ಬೆಳೆಯುತ್ತೆ ಮತ್ತು ಸೈಜ್ ದಪ್ಪ ಆಗುತ್ತೆ. ಇದ್ರ ಜೊತೆಗೆ ಇಲ್ಲಿ ಬಹಳಷ್ಟು ಜನ ಈಗ ಏನು ಸಫರ್ ಪಡ್ತಾ ಇದ್ದಾರೆ, ಸೆಕ್ಸುವಲ್ ಅಂದ್ರೆ ಪೆನ್ನಿ ಸೈಜ್ ಇಲ್ಲ, ಉದ್ದ ಇಲ್ಲ, ನಾನು 100% ತೃಪ್ತಿ ಹೊಂದಕ್ ಆಗೋದಿಲ್ಲ, ಆ ತರದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಅಟ್ಲೀಸ್ಟ್ ಇದು 100% ಯಾವುದೇ ಸೆಕ್ಸುವಲ್ ಪ್ರಾಬ್ಲಮ್ಸ್ ಅಂದ್ರೆ ಅದನ್ನ ಲಿಬಿಡೋ ಪ್ರಾಬ್ಲಮ್ಸ್ ಹೆಲ್ಪ್ ಆಗುತ್ತೆ. ವೀರ್ಯಾಣುಗಳ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ವೀರ್ಯಾಣುಗಳು ಸಂಖ್ಯೆ ಜಾಸ್ತಿ ಮಾಡುತ್ತೆ. ಜೊತೆಗೆ ಕ್ವಾಲಿಟಿ ಆಫ್ ವೀರ್ಯಾಣುಗಳು, ಲಿಬಿಡೋಗಳು ಸೊ ಹೆಲ್ಪ್ ಆಗುತ್ತೆ. ಸೊ ಜೊತೆಗೆ ಪೆನ್ನಿ ಸೈಜ್ ದಪ್ಪ ಆಗೋದ್ರಿಂದ ಆತ 100% ತೃಪ್ತಿಕರ ಹ್ಯಾಪಿ ಮೋಡ್ ಜೊತೆಗೆ 100% ಲೈಂಗಿಕ ಸಮಸ್ಯೆ ಇಂದ ದೂರ ಆಗಿ ಕಾಮೋದ್ರೇಕ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಅತಿ ಹೆಚ್ಚು ಸಂಭೋಗ ಮಾಡ್ಲಿಕ್ಕೆ ಇದು ಸಪೋರ್ಟಿವ್ ಆಗುತ್ತೆ. ಸೊ ಇದ್ರ ಜೊತೆಗೆ ಇದು ಇಸ್ ಎ ಮೋಸ್ಟ್ ಇಂಪಾರ್ಟೆಂಟ್. ಎಲ್ಲ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು, ಲೇಡೀಸ್ ಅಂಡ್ ಜೆಂಟ್ಸ್ ಎಲ್ರಿಗೂ ಇದು ಸಪೋರ್ಟಿಂಗ್ ಇದೆ. ಯಾವುದು ಸೈಡ್ ಎಫೆಕ್ಟ್ ಇರಲ್ಲ, ಬಟ್ ಅಡಲ್ಟ್ಸ್ಗೆ ಅಷ್ಟೇ. ಸೊ ನಾವು ಹೆಚ್ಚು ಸೆಕ್ಸುವಲ್ ಪ್ರಾಬ್ಲಮ್ಸ್ ಏನು ಫೇಸ್ ಮಾಡ್ತಾ ಇದೆ. ಸೊ 87% ಟೋಟಲಿ ಇನ್ ಇಂಡಿಯಾ, ಮೇಲ್ ಆರ್ ಫಿಮೇಲ್ ಸೇರಿ ಟೋಟಲಿ ಅಷ್ಟು ಜನಕ್ಕೆ ಇದ್ರ ಅವಶ್ಯಕತೆ ಇದೆ. ಸೊ ಇದು ಸೆಕ್ಸ್ ಡ್ರೈವ್ ಮಾಡ್ಲಿಕ್ಕೂ ಸಪೋರ್ಟ್ ಆಗುತ್ತೆ, ಸೆಕ್ಸುವಲ್ ಎಂಜಾಯ್ಮೆಂಟ್ಗೂ ಸಪೋರ್ಟ್ ಆಗುತ್ತೆ, ಫ್ರೀಕ್ವೆನ್ಸಿಗೂ, ಸೆಕ್ಸುವಲ್ ಫಂಕ್ಷನ್ಗೆ, ಲುಬ್ರಿಕೇಶನ್ ಅಂದ್ರೆ ಪರ್ಫಾರ್ಮೆನ್ಸ್ ಲುಬ್ರಿಕೇಶನ್ಗೆ, ಸ್ಯಾಟಿಸ್ಫ್ಯಾಕ್ಷನ್ 100% ಪ್ರತಿಯೊಬ್ಬ ಕಾಮೋದ್ರೇಕ ಶಕ್ತಿಯನ್ನು ಹೆಚ್ಚಿಸಿ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು 100% ಕಾಮೋದ್ರೇಕ ಶಕ್ತಿಯನ್ನು ಹೆಚ್ಚಿಸಿ ತೃಪ್ತಿಕರ ಲೈಂಗಿಕ ಜೀವನ ನಡೆಸಲಿಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದು ನ್ಯಾಚುರಲ್ ವಯಾಗ್ರಾ ಅಂತಲೂ ಕರೀಬಹುದು. ಸೊ ಇದು ಕನಿಷ್ಠ 2 ತಾಸಿಂದಲೇ ಇದು ರಿಸಲ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ವೆರಿ ಯುನಿಕ್. ಇದರಲ್ಲಿರೋ ಇಂಗ್ರೀಡಿಯೆಂಟ್ಸು, ಇದರ ಫಾರ್ಮುಲೇಷನ್ ಇದೆಯಲ್ಲ, ಇಸ್ ವೆರಿ ಯುನಿಕ್ ಇದೆ. ಫಸ್ಟ್ ಟೈಮ್ ಇನ್ ದ ವರ್ಲ್ಡ್, ಜಗತ್ತಿನಲ್ಲೇ ಮೊದಲನೇ ಬಾರಿಗೆ, ನಾಟ್ ಓನ್ಲಿ ಇಂಡಿಯಾ, ವರ್ಲ್ಡ್ ಅಲ್ಲಿ ದ ಫಸ್ಟ್ ಟೈಮ್ ಈ ತರದ್ದು. ನೋ ಸೈಡ್ ಎಫೆಕ್ಟ್, ಯಾವುದೇ ವ್ಯಕ್ತಿಗೂ ಇದರಿಂದ ಸೈಡ್ ಎಫೆಕ್ಟ್ ಆಗಲ್ಲ. ಸೊ ತುಂಬಾ ಇಂಪಾರ್ಟೆಂಟು. ಸೊ ಅಡ್ವಾನ್ಸ್ ಬುಕ್ಕಿಂಗ್ ಓನ್ಲಿ ಇದೆ. ಸೊ ಒಬ್ಬ ವ್ಯಕ್ತಿ ಇದರಿಂದ ನಮಗೆ ರಿಸಲ್ಟ್ ಬಂದಿಲ್ಲ ಅಂತ ಹೇಳೋದಿಲ್ಲ. ಸೊ ಆಲ್ರೆಡಿ ಹೈಯೆಸ್ಟ್ ಬುಕ್ಕಿಂಗ್ ಯಾರು ಮಾಡ್ಕೊಂಡ್ರು, ಈಗ ದಿನಕ್ಕೆ 100 ಬಾಟ್ಲು 200 ಬಾಟ್ಲು ಖಾಲಿ ಆಗ್ತಾ ಇದೆ. ತುಂಬಾ ಜನಕ್ಕೆ ಎಂಟರ್ಟೈನ್ಮೆಂಟ್ ಬೇಕು, ಎಂಜಾಯ್ಮೆಂಟ್ ಬೇಕು, ಪ್ರತಿಯೊಬ್ಬರಿಗೂ ಬೇಕು. ಬಟ್ ಹೇಳ್ಕೊಳಕ್ಕೆ ಮುಜುಗರ, ಮಾತಾಡೋದಿಲ್ಲ, ಬಟ್ ಆಸೆ ಎಲ್ಲರಿಗೂ ಇದೆ. ಸೊ ಅದಕ್ಕೆ ಇದು ಅಂತ ಎಲ್ಲ ಇರುತ್ತೆ ಲೈಫಲ್ಲಿ, ಬಟ್ ಅವ್ರಿಗೆ ಏನಿರ್ಬೇಕೋ ಅದೇ ಇರಲ್ಲ. ಈ ತರದ್ದು ನಮ್ಮ ದೇಶದಲ್ಲಿ ಈ ಸಮಸ್ಯೆನ ಫೇಸ್ ಮಾಡ್ತಾ ಇದ್ದಾರೆ. ಮುಜುಗರ, ತುಂಬಾ ಜನ ಈ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ, ಬಟ್ ಮಾತಾಡೋದಿಲ್ಲ. ಹಾಗಾದ್ರೆ ಫೇಸ್ ಮಾಡ್ತಿದ್ದಾರೆ ಅಷ್ಟೇ ಸಮಸ್ಯೆನ, ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ. ಸೊ ಆ ತರದಕ್ಕೆ ಇದೊಂದು ಸಂಜೀವಿನಿ ತರ ವರ್ಕ್ ಆಗುತ್ತೆ. ಎಲ್ಲ ಗಂಡಸರ ಮತ್ತು ಹೆಂಗಸರ ಲೈಂಗಿಕ ಸಮಸ್ಯೆಗಳು ಏನಂತ ಇದಾವೆ ಅವೆಲ್ಲವನ್ನು ನಿವಾರಣೆ ಮಾಡುತ್ತೆ. ಸೊ ಹ್ಯಾಪಿ ಲೈಫ್ ಮತ್ತು ಹ್ಯಾಪಿ ಸೆಕ್ಸುವಲ್ ಹೆಲ್ತ್ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ 100% ಹೆಲ್ಪ್ ಆಗುತ್ತೆ. ಓಕೆ, ಕನಿಷ್ಠ ಇದನ್ನ 3 ತಿಂಗಳು ಅಥವಾ 6 ತಿಂಗಳು. ಓಕೆ, ನಾವು ಆಲ್ರೆಡಿ ತುಂಬಾ ಸಮಸ್ಯೆಗಿದ್ದೀವಿ, ಡಯಾಬಿಟಿಕ್ ನ್ಯೂರೋಪತಿ ಇದೆ, ಅಥವಾ ನಮಗೆ ಸೆಕ್ಸುವಲ್ ಇಂಬ್ಯಾಲೆನ್ಸ್ ಇದೆ, ಅಜಿಸ್ಪರ್ಮಿಯಾ ಪ್ರಾಬ್ಲಮ್ ಇದೆ,
ಅಥವಾ ಸೆಕ್ಸುವಲ್ ಪ್ರಾಬ್ಲಮ್ಸು. ಹೆಣ್ಮಕ್ಳಿಗೆ ಟ್ಯೂಬ್ ಬ್ಲಾಕಿಗೆ ಬರೋದಿಲ್ಲ. ಟ್ಯೂಬ್ ಬ್ಲಾಕ್ ಹೊಂದ್ಬಿಟ್ಟು ಇನ್ನು PCOD PCOS, ಸೊ ಇನ್ ಯಾವುದೇ ಸಮಸ್ಯೆ ಇದ್ರು 100% ಇದು ಹೆಲ್ಪ್ ಆಗುತ್ತೆ. ಮಕ್ಕಳಾಗಿಲ್ಲ ಅನ್ನೋಂಥವ್ರಿಗೆ 100% ಇದು ತೃಪ್ತಿಕರ ರಿಸಲ್ಟ್ ಕೊಡುತ್ತೆ. ಕನಿಷ್ಠ 3 to 6 months. ಅಂದ್ರೆ ಬೇರೆ ಬೇರೆ ಕಾರಣಗಳು, ಈಗ ಮಕ್ಕಳಾಗಿಲ್ಲ ಅಂದ್ರೆ ನಾಟ್ ಓನ್ಲಿ ಅಲ್ಲ, ಟ್ಯೂಬ್ ಬ್ಲಾಕ್ ಆಗಿದ್ರೆ ಇದು ವರ್ಕ್ ಆಗೋದಿಲ್ಲ, ಅಂದ್ರೆ ಅದಕ್ಕೆ ಆಪರೇಷನ್ ಮಾಡಿಸ್ಕೋಬೇಕು ಬಿಟ್ರೆ ಬೇರೆ ಏನಿಲ್ಲ. ಇನ್ನ ಗಂಡಸರಿಗೆ ಸ್ಪರ್ಮ್ ಕೌಂಟು ರೈಸ್ ಆಗತ್ತೆ, ಸ್ಪರ್ಮ್ ಸ್ಟ್ರೆಂತ್ ಕೊಡುತ್ತೆ, ಲಿಬಿಡೋ ರೈಸ್ ಆಗತ್ತೆ, ಓಕೆ, ವೀರ್ಯಾಣು ಸಂಖ್ಯೆನ ವೃದ್ಧಿಸುತ್ತೆ, ಸ್ಟ್ರೆಂತ್ ಬರುತ್ತೆ ವೀರ್ಯಾಣು. ಅದ್ರ ಜೊತೆಗೆ ಇವ್ರಿಗೆ ಮಕ್ಕಳಾಗಿಲ್ಲ ಅನ್ನೋಂತ ಸಮಸ್ಯೆ, ಅಂದ್ರೆ ನಮ್ಮಲ್ಲಿ ಏನಾಗದೆ ಲೇಡೀಸ್ಗಿನ ಜಾಸ್ತಿ ಗಂಡಸರಿಗೆ ಜಾಸ್ತಿ ಸೆಕ್ಸುವಲ್ ಪ್ರಾಬ್ಲಮ್ ಇರೋದು, ಬಟ್ ಹೇಳ್ಕೊಳಲ್ಲ ಅಷ್ಟೇ. ಸೊ ಆತರ ಮಕ್ಕಳಾಗಿಲ್ಲ ಅನ್ನೋಂಥವ್ರಿಗೆ 100% ಇದು ಹೆಲ್ಪ್ ಆಗುತ್ತೆ. ಇಬ್ರು ತಗೋಬೇಕು, ಯಾರಿಗೆ ಏನ್ ಸಮಸ್ಯೆ ಇದೆ ಗೊತ್ತಿರಲ್ಲ. ಓಕೆ, 100% ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ರಿಸಲ್ಟ್ ಬರುತ್ತೆ. ಓಕೆ, ಒಂದ್ 3 ರಿಂದ 6 ತಿಂಗಳು ಬಳಸಬಹುದು. ಓಕೆ, ಇದ್ರ ಜೊತೆಗೆ 3 ದಿನಕ್ಕೆ ಒಂದ್ಸರಿ ಊಟ ಆದ್ಮೇಲೆ ಇದನ್ನ ತಗೊಳೋ ವಿಧಾನ ಅಂದ್ರೆ, ಊಟ ಆದ ನಂತರ ಸೊ ಹಾಲಲ್ಲಿ ತಗೊಂಡ್ರೆ ಗುಡ್. ಹಾಲಲ್ಲಿ ಇದೊಂದು ಪೌಡರ್ ಫಾರ್ಮೆಟ್ ಇದೆ. ಸೊ ಪೌಡರ್ ಒಂದು ಗ್ಲಾಸ್ಗೆ ನೀರ್ ಹಾಕೊಂಡ್ಬಿಟ್ಟು ಅದಕ್ಕೆ ಹಾಲು ಮಿಕ್ಸ್ ಮಾಡ್ಕೊಂಡು ಹಾಲಲ್ಲಿ ಊಟ ಆದ ನಂತರ ತಗೊಂಡ್ರೆ 3 ದಿನಕ್ಕೆ ಒಂದ್ಸರಿ ಊಟ ಆದ್ಮೇಲೆ ಇದನ್ನ ತಗೊಂಡ್ರೆ, ಹಾಲಲ್ಲಿ ತಗೊಂಡ್ರೆ ಬೇಗ ಫಾಸ್ಟ್ ರಿಸಲ್ಟ್ ಬರುತ್ತೆ. ಇಲ್ಲ ಸರ್ ನನಗೆ ಹಾಲು ಅಥವಾ ನನಗೆ ಅಡ್ಜಸ್ಟ್ ಆಗಲ್ಲ, ಅಥವಾ ಹಾಲಲ್ಲಿ ನನಗೆ ಹಾಲಿ ಸಿಗೋಲ್ಲ, ಈ ತರದ್ದು ಕಂಪ್ಲೇಂಟ್ಗಳು ಇರ್ತವೆ. ಸೊ ಆ ತರದವರಿಗೆ ನೋ ಪ್ರಾಬ್ಲಮ್. ಓಕೆ, ನೀರಲ್ಲಿಯೂ ಸಹ ತಗೋಬಹುದು, ಅಥವಾ ಸುಮಾರು ಜಾಸ್ತಿ ಬೆಚ್ಚಗಿರೋ ನೀರು ಬೇಡ, ನಾರ್ಮಲ್ ವಾಟ್ರು ಇಂದಲೂ ಇದನ್ನ ಯೂಸ್ ಮಾಡಬಹುದು. ಯಾವುದು ಸೈಡ್ ಎಫೆಕ್ಟ್ ಇರಲ್ಲ. ಓಕೆ, ಬೇರೆ ಅಲೋಪತಿ ಮಾತ್ರೆಗಳು ಬೇರೆ ಏನಾದ್ರು ನೀವು ತಗೊಳ್ತಾ ಇದ್ರೆ ಅದನ್ನು ತಗೋಬಹುದು, ಸಮಸ್ಯೆ ಇರಲ್ಲ. ಸೊ ಯಾಕಂದ್ರೆ ಯಾರು ಶುಗರ್ ಇರೋರು, BP ಇರೋರು, ಹಾರ್ಟ್ ಪ್ರಾಬ್ಲಮ್ ಇರೋರು, ನೀವು ಅಲೋಪತಿ ಮಾತ್ರೆ ಅಥವಾ ಬೇರೆ ಏನಾದ್ರು ತಗೊಳ್ತಾ ಇದ್ರೆ ಅದ್ರ ಜೊತೆಗೂ ತಗೋಬಹುದು, ಯಾವುದು ಸೈಡ್ ಎಫೆಕ್ಟ್ ಇರೋದಿಲ್ಲ. ಸ್ನೇಹಿತರೆ, ಈಗ ಏನಾದ್ರು ನೀವು ವಿನ್ಬೆರಿ ತಗೊಂಡು ನಮ್ದೇ ಪ್ರಾಡಕ್ಟ್ ಇನ್ನೊಂದು ಹೆಲ್ತ್ ಸಪ್ಲಿಮೆಂಟರಿ ಪ್ರಾಡಕ್ಟ್ ಅದನ್ನ ತಗೊಂಡು ಯೂಸ್ ಮಾಡ್ತೀವಿ ನೋ ಪ್ರಾಬ್ಲಮ್. ನೀವು ವಿನ್ಬೆರಿ ಜೊತೆಗೂ ಇದನ್ನ ತಗೋಬಹುದು, ಇನ್ನು ಎಷ್ಟು ಫಾಸ್ಟ್ ರಿಸಲ್ಟ್ ಕೊಡುತ್ತೆ. ವಿನ್ಬೆರಿ ತಗೊಳೋದು ಪ್ರತಿ ದಿನ ಎವ್ರಿ ಡೇ 30 ml. ಬಟ್ ಇದನ್ನ 1 ಸ್ಯಾಚೆಟ್, ಓನ್ಲಿ ಸ್ಯಾಚೆಟ್ ಇರುತ್ತೆ, ಪೌಡರ್ 4.5 grams ಇರುತ್ತೆ. ಅದನ್ನ ಹಾಕೊಂಡ್ಬಿಟ್ಟು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ನಿಧಾನಕ್ಕೆ ಶೇಕ್ ಮಾಡ್ಕೋಬೇಕು, ಯಾಕಂದ್ರೆ ಗಂಟು ಆಗತ್ತೆ ಪೌಡರ್ ಫಾರ್ಮೆಟ್. ಸೊ ಹಾಗಾಗಿ ಅದನ್ನ ಶೇಕ್ ಮಾಡ್ಕೊಂಡು ನಿಧಾನಕ್ಕೆ ಸಿಪ್ ಬೈ ಸಿಪ್ ಅದನ್ನ ಯೂಸ್ ಮಾಡಿ 100% ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ರಿಸಲ್ಟ್ ಕೊಡುತ್ತೆ. ಕುಡಿಬೇಕಾದ್ರೆ ಸ್ವಲ್ಪ ಒಗರನ್ಸ್ಬೋದು ನಿಮಗೆ ಅದು, ಯಾಕಂದ್ರೆ ಪ್ಯೂರ್ ಹರ್ಬಲ್ಸ್ ಎಕ್ಸ್ಟ್ರಾಕ್ಟ್, ಇದಕ್ಕೆ ಯಾವುದು ಆಡ್ ಆಗಿರಲ್ಲ. ಸೊ ಹಾಗಾಗಿ ಇದು ಒಂದ್ ಸ್ವಲ್ಪ ಒಗರನ್ಸ್ಬೋದು. ಬಟ್ 2 ತಾಸು ಆದ್ಮೇಲೆ ನೋಡ್ಕೊಳ್ಳಿ, 2 hours ಆದ್ಮೇಲೆ ಅದು ಅಭ್ಯಾಸ ಆಗತ್ತೆ. ನಿಮಗೆ ಪ್ರತಿ ದಿವಸ ಕುಡಿಬೇಕಾದ್ರೆ ಅದೇನು ಅನ್ಸಲ್ಲ. ಬಟ್ ಸ್ಟಾರ್ಟಿಂಗ್ ಕುಡಿಬೇಕಾದ್ರೆ ಸ್ವಲ್ಪ ಒಗೋಗ್ರು ಅನ್ಸ್ಬೋದು, ನೋ ಪ್ರಾಬ್ಲಮ್. ಹಾಲಲ್ಲಿ ತಗೊಳ್ಳಿ ಅಥವಾ ನೀರಲ್ಲಿ ತಗೊಳ್ಳಿ, ಸೊ ತುಂಬಾ ಟೇಸ್ಟ್ ಅನ್ಸುತ್ತೆ ಆಮೇಲೆ. ಸೊ 100% ನಿಮಗೆ ತೃಪ್ತಿಕರ ರಿಸಲ್ಟ್ ಕೊಡುತ್ತೆ. ಹ್ಯಾಪಿ ಲೈಫ್ 100% ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ, ಸೊ ಇಲ್ಲಿಗೆ ಇದುವರೆಗೂ ಈ ಪ್ರಾಡಕ್ಟ್ ಬೇಕಂದ್ರೆ ಯಾರು ನಿಮಗೆ ಈ ವಿಡಿಯೋ ಕಳಿಸಿದ್ದಾರೆ, ಯಾರು ನಿಮ್ಗೆ ಇನ್ವೈಟ್ ಮಾಡ್ಯಾರೆ, ಅವ್ರ ಹತ್ರ ಕೇಳಿ 100% ಸಿಗುತ್ತೆ. ಮತ್ತೆ ಅವ್ರ ಜೊತೆ ಕೂತ್ಕೊಳ್ಳಿ, ಹೆಂಗೆ ತರಿಸ್ಕೋಬಹುದು ಇದನ್ನ, ಎಲ್ಲಿ ಸಿಗುತ್ತೆ ಎಲ್ಲ ನಿಮ್ಗೆ ವಿವರವಾಗಿ ಅವ್ರು ಹೇಳ್ತಾರೆ ಅಂತ ಹೇಳ್ತಾ, ಓಕೆ, ನನ್ನ ಮಾತನ್ನ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು ಸರ್, ಲವ್ ಯು. ನಮಸ್ಕಾರ ಫ್ರೆಂಡ್ಸ್, ಎಲ್ರಿಗೂ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಯಾರು ನಿಮಗೆ ಇನ್ವೈಟ್ ಮಾಡಿದ್ದಾರೆ ಅವ್ರ ಜೊತೆ ಕುತ್ಕೊಂಡು ಇದ್ರ ಬಗ್ಗೆ ತಿಳ್ಕೊಳ್ಳಿ. ಸರಳವಾಗಿ ಸಂಕ್ಷಿಪ್ತವಾಗಿ ಇದೇ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಟ್ಟಂತ ಪ್ರಹ್ಲಾದ್ ಸರ್ಗೆ ನಾನು ಧನ್ಯವಾದ ತಿಳಿಸ್ತಾ ಈ ಮೀಟಿಂಗ್ ಸೆಷನ್ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಗುಡ್ ನೈಟ್ ಆಲ್ ಆಫ್ ಯು.